ನಮಸ್ಕಾರ, ಶುಭ ಮುಂಜಾನೆ. ಚಂದನದ ಉತ್ಸವ, ಇದು ನಿತ್ಯೋತ್ಸವ. ಅದುವೇ ಅಂದದ ಚಂದದ ಚಂದನದ ಬೆಳಗು ಕಾರ್ಯಕ್ರಮ. ನಿಮಗಿದು ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಕಲೆ ಅನೇಕ ಜನರನ್ನ ಆಕರ್ಷಿಸುತ್ತೆ. ಚಿತ್ರಕಲೆಯಲ್ಲಿ ತೊಡಗಿಸಿಕೊಂಡವರಂತೂ ತಮ್ಮ ಸೃಜನಾತ್ಮಕತೆಗೊಂದು ರೂಪವನ್ನೇ ನೀಡ್ತಾ ಹೋಗ್ತಾರೆ. ವಿವಿಧ ಪ್ರಯೋಗಗಳನ್ನ ಮಾಡ್ತಲೇ ಸಾಕ್ತಾರೆ. ಈ ಸಾಲಿಗೆ ಸೇರುವ ಚಿತ್ರಕಲಾವಿದರಾದ ಬಾಗೂರು ಮಾರ್ಕಂಡೇಯ ಅವರು ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿ. ಬಾಗೂರು ಮಾರ್ಕಂಡೇಯ ಅವರು ಚಿರಪರಿಚಿತರಾಗಿರುವುದು ಅವರ ಸುಂದರ ಚುಕ್ಕೆ ಚಿತ್ರಗಳ ಮೂಲಕ. ಚುಕ್ಕೆಗಳ ಮೂಲಕವೇ ತಮ್ಮ ವಿಶಿಷ್ಟತೆಯನ್ನ ಮೆರೆಯುತ್ತಾರೆ. ವರ್ಣಚಿತ್ರಗಳಲ್ಲಿಯೂ ಸಹ ತಮ್ಮದೇ ಆದ ಶೈಲಿ, ಬೇರುಗಳ ಮೂಲಕ ಪರಿಸರದ ಬಗ್ಗೆ ಕಾಳಜಿಯನ್ನ ಮೂಡಿಸುತ್ತಾರೆ. ತಮ್ಮ ಸತತ ಅಧ್ಯಯನದ ಫಲವಾಗಿ ರೇಖೆಗಳಲ್ಲಿ ಭಾವಗೀತೆಗಳು ಎಂಬ ವಿಶಿಷ್ಟ ಪ್ರಕಾರವನ್ನು ಪರಿಚಯಿಸುವ ಪ್ರಯೋಗವನ್ನು ಸಹ ಮಾಡುತ್ತಿದ್ದಾರೆ. ಪಠ್ಯಪುಸ್ತಕ ನಿರ್ದೇಶನಾಲಯದಲ್ಲಿ ಕೆಲಸ ಮಾಡುತ್ತಾ ಪಠ್ಯಪುಸ್ತಕ, ಶಿಕ್ಷಕರ ತರಬೇತಿ ಕೈಪಿಡಿಗಳಲ್ಲಿ ತಮ್ಮ ಚಿತ್ರ ವಿನ್ಯಾಸದ ಮೂಲಕ ಗಮನ ಸೆಳೆದಿದ್ದಾರೆ. ಚಿತ್ರಕಲೆಯ ಜೊತೆಗೆ 29 ಪುಸ್ತಕಗಳನ್ನು ರಚಿಸಿದ್ದಾರೆ. ಅನೇಕ ಭಾವಗೀತೆಗಳು ಇವರ ಲೇಖನಿಯಿಂದ ಜೀವ ತಳೆದಿವೆ. ಕನ್ನಡ ಕಲಿಯ ಬಯಸುವ ಮಕ್ಕಳಿಗೆ ಅವರ ಮನದ ವಿಕಾಸಕ್ಕೆ ಕನ್ನಡ ಸೌರಭ ಎಂಬ ತಂತ್ರಾಂಶವನ್ನ ತಯಾರಿಸಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಅನೇಕ ಸನ್ಮಾನಗಳಿಗೆ ಪಾತ್ರರಾಗಿದ್ದಾರೆ. 2 ಬಾರಿ ಮಕ್ಕಳ ಸಾಹಿತ್ಯಕ್ಕಾಗಿ ಗೊರೂರು ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಬಾಗೂರು ಮಾರ್ಕಂಡೇಯ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಿಮ್ಮ ಬಾಲ್ಯ ವಿದ್ಯಾಭ್ಯಾಸ ಮತ್ತು ಈ ಕಲಾ ಶಿಕ್ಷಣದಲ್ಲಿ ಆಸಕ್ತಿ ಮೂಡೋದಕ್ಕೆ ಏನೋ ಒಂದು ಪ್ರೇರೇಪಣೆ ಇರುತ್ತೆ. ಇವುಗಳ ಒಂದು ಕಿರು ಪರಿಚಯ ಮಾಡಿಕೊಡ್ತೀರಾ? ನಿಜವಾಗ್ಲೂ ಬಾಲ್ಯ ಅಂದ್ರೆ ವ್ಯಕ್ತಿ ಎಂತವನೇ ಇರಲಿ, ಬಾಲ್ಯ ಮಧುರವಾದದ್ದು ಅಂತ ನಾನು ಭಾವಿಸ್ತೇನೆ. ನೆನಪಿನ ಕ್ಷಣಗಳನ್ನ ನಾವು ನೋಡ್ತಾ ಹೋದಾಗೆ ಬಾಲ್ಯ ಅತ್ಯಂತ ಮಧುರವಾಗಿ ಕಂಡು ಬರುತ್ತೆ. ನನ್ನ ಬಾಲ್ಯಕಾಲದಲ್ಲಿ ತುಂಬಾ ಪುಟ್ಟ ಹಳ್ಳಿಯಲ್ಲಿ ಪಡ್ಕೊಂಡ ನಾನು ಆ ಬಾಲ್ಯದ ಕ್ಷಣಗಳ ಹೈಸ್ಕೂಲ್ನ ದಿನಗಳಲ್ಲಿ ಚಿತ್ರ ಬರೀಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಆಮೇಲೆ ಕಲಾ ದಿನಗಳಲ್ಲಿ ಕಲೆಯ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡದ ಭಾರತೀಯ ಕಲಾ ಕೇಂದ್ರದಲ್ಲಿ ಕಲೆಯ ಕುರಿತಾದ ಅಧ್ಯಯನವನ್ನು ಮಾಡ್ತೇನೆ. ಅದೊಂದು ವಿಶೇಷವಾದ ಅಂತ ಅನ್ಕೋಬಹುದು. ಯಾಕೆಂದ್ರೆ ವಿದ್ಯಾರ್ಥಿ ದಿಸೆ ಇಲ್ಲದೆ ಇರಬೇಕಾದ್ರೆ ಕಲಿಕೆಯನ್ನೇ ತನ್ನನ್ನು ತೊಡಗಿಸ್ಕೊಂಡು ವ್ಯಕ್ತಿ ಯಾರು ಕೆಲಸ ಮಾಡ್ತಾ ಹೋಗ್ತಾರೋ ಮುಂದೊಂದು ದಿನ ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ಈ ಕೂತು ನಾನು ಹೇಳ್ಬೇಕಾಗುತ್ತೆ ಅಂತ ಅನ್ಸುತ್ತೆ. ಬಾಲ್ಯ ರಿಯಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರ್ಬಹುದು, ಆದ್ರೆ ಬಾಲ್ಯ ಹಳ್ಳಿಯಲ್ಲಿ ಕಳೆದ್ರೆ ತುಂಬಾ ಸಂತೋಷ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ಅಲ್ಲಿ ಆಡ್ಬಹುದು, ಕುಣಿಬಹುದು, ನಲಿಬಹುದು, ಈಜಬಹುದು. ಮಗು ಒಂದು ಹಕ್ಕಿ ಹಾಗೆ ವಿಹರಿಸಬಹುದು ಅಂತ ನಾನು ಅಂದ್ಕೊಳ್ತೀನಿ. ಆ ಅನುಭವ ಮುಂದೆ ಜೀವನಕ್ಕೆ ತುಂಬಾ ಸಂತಸದಾಯಕವಾದ ಒಂದು ಕ್ಷಣಗಳನ್ನ ರೂಪಿಸಿಕೊಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಬಾಲ್ಯವನ್ನ ಬಾಗೂರ್ನಲ್ಲೇ ನಾನು ಕಳೆದೆ. ಆ ಬಾಗೂರು ನಂಗೆ ಅಂತಹ ಮಧುರ ಬಾಲ್ಯಗಳನ್ನ ಕೊಟ್ಟ ಊರು ಅಂತ ಅಂದ್ಕೊಳ್ತೀನಿ. ವಿದ್ಯೆನೆಲ್ಲ ನಾನು ಹೈಸ್ಕೂಲಿನ ತನಕ ನಾನು ಬಾಗೂರ್ನಲ್ಲೇ ಕಲಿತ್ಕೊಳ್ತೇನೆ. ಆಮೇಲೆ ಧಾರವಾಡದ ಭಾರತೀಯ ಕಲಾ ಕೇಂದ್ರದಲ್ಲಿ AM ಅಂತ ಆರ್ಟ್ ಮಾಸ್ಟರ್ ನಾನು ಮಾಡಿ ಅಧ್ಯಯನ ತನಕ ಅಲ್ಲಿ ಮಾಡ್ತೇನೆ. ಅಲ್ಲಿ ನನ್ನ ಗುರುಗಳು ರಿಯಲಿ ಒಬ್ಬ CC ಪಾಟೀಲ್ರು ಅಂತ ಒಬ್ಬ ಪಾಟೀಲ್ರು, ಅದ್ಭುತವಾದ ಪ್ರಾಚಾರ್ಯರು. ಆ ಪ್ರಾಚಾರ್ಯರ ವರ್ಕ್ ಅವುಗಳನ್ನ ನೋಡಿದಾಗ ನನಗೆ ತುಂಬಾ ಸಂತೋಷ ಅನ್ನೋದು. ಅಂತಹ ಗುರುಗಳನ್ನ ಪಡೆದ್ನಲ್ಲ ಅಂತ ಒಂದು ಧನ್ಯತೆ ಕೂಡ ನನಗಿದೆ. ಯಾಕೆಂದ್ರೆ ಅವರು ನಾನು ಬರೆಯುವ ಅಥವಾ ಓದುವ ಎಲ್ಲ ಕ್ರಿಯೆಗಳಲ್ಲಿ ಅವರು ಎಷ್ಟು ನನಗೆ ಪ್ರೋತ್ಸಾಹದಾಯಕ ಅಂದ್ರೆ, ನಾನು ಒಂದ್ ದಿವಸ ಏನಾದ್ರೂ ಕೆಲಸಗಳನ್ನ ಮಾಡದೆ ಹೋದ್ರೆ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅಂತ ನನಗೆ ಬೈತಾ ಇದ್ರು. ನಾನು ಯಾಕೆ ಹೀಗೆ ಹೇಳ್ತೀರಾ ಅಂತ ಕೇಳಿದ್ರೆ, ನಿನ್ ಬಗ್ಗೆ ಕಾಳಜಿ ಇರೋದ್ರಿಂದ ನಾನು ನಿಮ್ಗೆ ಹಾಗೆ ಹೇಳ್ತೀನಿ, ಆದ್ದರಿಂದ ನೀನು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ನನಗೆ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ನನ್ನನ್ನ ಪ್ರೇರೇಪಿಸ್ತಾರೆ ಕಲೆಯ ಕಡೆ. ಬಾಗೂರು ಮಾರ್ಕಂಡೇಯ ಅವರೇ, ತಾವು ತಮ್ಮ ಕಾವ್ಯಗಳಿಗೇನೆ ನೀವು ಚುಕ್ಕಿ ಚಿತ್ರಗಳನ್ನ ಬರೀತೀರಿ. ಈಗ ಒಂದು ಪ್ರಯೋಗ ಮಾಡೋಣ. ನಿಮ್ಮ ಕವನವನ್ನ ನಾನು ವಾಚಿಸ್ತೇನೆ, ತಾವು ಚಿತ್ರ ಬರೀಬೇಕು ಅಂತ ವಿನಂತಿಸ್ಕೊಳ್ತೇನೆ. ನಿಮ್ಮ ಕವನದ ಸಾಲುಗಳನ್ನ ಓದ್ತೇನೆ. ಲಜ್ಜೆ ಮನದಿ ಹೆಜ್ಜೆ ಮೂಡಿಸಿ ಗೆಜ್ಜೆ ಕಟ್ಟಿದೆ ಕನಸಿಗೆ, ಒಲುಮೆ ಶ್ರುತಿಯ ಹಾಡಿ ನಿಂಪಿದಿ, ಹುಡುಕಿ ಬರುವೆ ನಿನ್ನಲ್ಲಿಗೆ. ನಿನ್ನ ನಲು ನುಡಿ ಕೇಳುವ ಕಾತುರ, ನಾನು ಜಾತಕ ಪಕ್ಷಿಯು, ಈಗೋ ಕಿವಿಯಲ್ಲಿ ನಿನ್ನ ದನಿಯಿದೆ, ಮಾರ್ಧವತೆ ಮುದಗೊಳಿಸಿದೆ. ಹೃದಯ ತಾಳದಲ್ಲೇನೋ ಪಲ್ಲವ, ಹದದಿ ಕಾವ್ಯವ ಕಟ್ಟಿದೆ, ಹೃದಯದೆರಡರ ಚರಣ ಒಂದೇ, ಮುದಕೆ ಗೀತೆಯ ಗುನುಗಿದೆ.
ಓಡುತ್ತಿದೆ ಮನವು ನಿನ್ನೆಡೆ, ನಿಂತ ನೆಲೆಯೇ ಅಂಬರ, ಹಾಡಿನೊಳಗುಡಿ ಹರುಷ ಎದೆಯಲಿ ಹಗಲು ಗನಸಿನ ಚಂದಿರ. ಹೇಳುವ ನುಡಿ ಅಡಗಿ ಕುಳಿತಿದೆ ಗುಪ್ತ ಜ್ವಾಲೆಯ ಆಶಯ, ಬಳ್ಳಿಯೊಡಲಲ್ಲಿ ಕುಸುಮ ಬಿರಿದಿದೆ ಸೌರಭದ ಸಿರಿ ಭಾಷೆಯ. ಹೇಗೆ ಹೇಳಲಿ ನನ್ನ ಇನಿಯನೆ ನಿನ್ನ ಹೆಸರಿನ ಉಸಿರಿದೆ, ನಿನ್ನ ಚಿತ್ರವೇ ಚಿತ್ತ ತುಂಬಿದೆ ನನ್ನ ಮನವದು ಸೋತಿದೆ. ನಿಮ್ಮ ಚಿತ್ರವನ್ನ ತೋರಿಸ್ತೀನಿ. ಅಂದ್ರೆ ರೇಖೆ ಇದ್ದಿದ್ದಿಲ್ಲ. ಇನ್ನು ಇತ್ತೀಚೆಗೆ ತಾವು ರೇಖೆಗಳಲ್ಲಿ ನಡೆಸಿದಂತಹ ಹೊಸ ಪ್ರಯೋಗಗಳಲ್ಲಿ ರೇಖೆಗಳಲ್ಲಿ ಭಾವಗೀತೆಗಳು ಎಂಬ ಬಗ್ಗೆ ನಿಮ್ಮ ಒಂದು ಅನುಭವವನ್ನ ತಿಳಿಸ್ತೀರಾ? ಆಕ್ಚುಲು ರೇಖೆಗಳಲ್ಲಿ ಭಾವಗೀತೆಗಳು ಅಂದ್ರೆ ನಾನು ಈವರೆಗೂ ನಡೆದು ಬಂತಹ ಒಂದು ಹಾದಿಯಲ್ಲಿ, ಅಂದ್ರೆ ನನ್ನ ಕಲಿಕೆಯ ಹಾದಿಯಲ್ಲಿ ಹೊಸತೊಂದು ಪ್ರಯೋಗವನ್ನ ಮಾಡ್ತೀನಿ. ಒಬ್ಬ ಗೀತಕಾರ ಸ್ವರಗಳನ್ನ ಪ್ರವಹಿಸುವ ಹಾಗೆ, ಸ ರಿ ಗ ಮ ಪ ದ ನಿ ಸ ಪ್ರವಹಿಸುವ ಹಾಗೆ ಒಬ್ಬ ಚಿತ್ರಕಾರನು ಸಹ ರೇಖೆಗಳ ಮುಖಾಂತರ ಭಾವಗೀತೆಗಳನ್ನ ಬರೀಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾನು ಒಂದು ಪ್ರಯೋಗದ ಮುಖಾಂತರ ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾಕೆಂದ್ರೆ ರೇಖೆಗಳಲ್ಲಿ ಭಾವಗೀತೆಗಳು ಅಂದ್ರೆ ಆರೋಹಣ ಮತ್ತು ಆರೋಹಣದ ರೀತಿಯಲ್ಲಿ ನಾನು ಚಿತ್ರಗಳನ್ನ ಬರಿತೇನೆ. ಅಂದ್ರೆ ಇಲ್ಲಿ ನನ್ನ ಭಾವಗೀತೆಯೊಂದು ರಚನೆಯಾಗುವ ಸಂದರ್ಭಗಳು ಹೇಗಿರುತ್ತವೋ ಹಾಗೆ ರೇಖೆಗಳಲ್ಲಿ ಚಿತ್ರಗಳನ್ನ ಬರೆದಾಗ ಅದೊಂದು ಭಾವಗೀತೆಯಾಗಿ ನೋಡುಗನಿಗೆ ಕಾಣ್ಬೇಕು ಅನ್ನೋ ಪ್ರಯತ್ನಗಳನ್ನ ಮಾಡ್ತೀನಿ. ತುಂಬಾ ಕಡಿಮೆ ಮಟ್ಟದ ರೇಖೆಗಳನ್ನ ಬಳಸ್ತೀನಿ. ಎಷ್ಟು ಕಡಿಮೆ ಮಟ್ಟದ ರೇಖೆಗಳು ಅಂದ್ರೆ ತುಂಬಾ ಅಂದ್ರೆ ಇರುವ ಅಥವಾ ಇಲ್ಲದೆ ಇರುವ ರೇಖೆಗಳು ಒಂದು ಕಲ್ಪನೆಗೆ ಹಿಂಬುಗೊಡುವ ಹಾಗೆ, ಅಂದ್ರೆ ಒಂದು ಗೀತೆಯ ಚರಣದ ಅಥವಾ ಪಲ್ಲವಿಯ ಸಾಲುಗಳು ಕಂಡ ಹಾಗೆ ಆ ರೇಖೆಗಳನ್ನ ನಾನು ಬರಿತಾ ಹೋಗ್ತೀನಿ. ನೋಡುಗನಲ್ಲಿ ಈ ಕವಿತೆಯೊಂದು ಮೂಡಿ ಬರ್ಬೇಕು. ಅಂದ್ರೆ ಹೇಗ್ ಮೂಡುತ್ತೆ ಅಂದ್ರೆ ಸಾಮಾನ್ಯವಾಗಿ ಅದಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡು ನೋಡಿದಾಗ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಹೇಳ್ತೀನಿ. ಈ ರೇಖೆಗಳ ಪ್ರಯೋಗಗಳನ್ನ ತುಂಬಾ ನಾನು ಸುಮಾರು 2-3 ವರ್ಷಗಳ ಕಾಲ ಅಂತ ಒಂದು ಪ್ರಯೋಗಗಳನ್ನ ಮಾಡಿ ನಾನು ಅದನ್ನ ಬಳಸಿದ್ದೇನೆ. ಇನ್ನು ಈ ಪಠ್ಯ ಪುಸ್ತಕ ನಿರ್ದೇಶನಾಲಯದಲ್ಲಿ ಕೆಲಸ ಮಾಡಿ ಪಠ್ಯ ಪುಸ್ತಕ ಶಿಕ್ಷಕರ ತರಬೇತಿ ಕೈಪಿಡಿಗಳಲ್ಲಿ ಚಿತ್ರ ವಿನ್ಯಾಸದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಜವಾಗ್ಲೂ ಇತ್ತೀಚೆಗೆ ಪರವಾಗಿಲ್ಲ ಅನ್ಸುತ್ತೆ ಪಠ್ಯಪುಸ್ತಕಗಳ ಚಿತ್ರ ವಿನ್ಯಾಸ. ನಾನು 92ರಿಂದ ನಾನು ಪಠ್ಯಪುಸ್ತಕ ನಿರ್ದೇಶನದಲ್ಲಿ ಚಿತ್ರಕಾರ ವಿನ್ಯಾಸಕಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ಹಿಂದೆ ತುಂಬಾ ಅಷ್ಟು ಚೆನ್ನಾಗಿರ್ಲಿಲ್ಲ, ಪಠ್ಯಪುಸ್ತಕ ಚಿತ್ರದ ವಿನ್ಯಾಸದ ಕೆಲಸಗಳು ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ನಾನು ಹೇಳ್ಕೊಳ್ತೀನಿ. ಯಾಕೆಂದ್ರೆ ಇತ್ತೀಚೆಗೆ ಬಂದ ಪುಸ್ತಕಗಳಲ್ಲಿ ನಾನು ಆ ತರದ ಹೊಸ ಪ್ರಯೋಗಗಳನ್ನ ಒಂದಷ್ಟು ಮಾಡ್ತೀನಿ. ಮಕ್ಕಳಿಗೆ ಯಾವ ತರದ ಚಿತ್ರಗಳ ಬೇಕು, ಆಮೇಲೆ ಯಾವ ವಯೋಮಾನದ ಮಗುವಿಗೆ ನಾವು ಚಿತ್ರಗಳನ್ನ ರಚನೆ ಮಾಡ್ತೀವಿ, ಅಂತಹ ಚಿತ್ರಗಳು ಹೇಗೆ ವರ್ಣಮಯವಾಗಿರ್ಬೇಕು, ಆ ಮಗು ಅದನ್ನ ಹೇಗೆ ಎಂಜಾಯ್ ಮಾಡುತ್ತದೆ. ಸಾಮಾನ್ಯ ಪ್ರತಿ ಮಕ್ಕಳ ಮನಸ್ಸಿನಲ್ಲಿ ಚಿತ್ರವನ್ನ ಗ್ರಹಿಸಲಿಕ್ಕೆ ಹೆಚ್ಚು ಜಾಗ ಇರುತ್ತೆ ಅನ್ನೋದ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಅಂತ ಸಂದರ್ಭಗಳಲ್ಲಿ ಚಿತ್ರಮಯವಾದ ಪುಸ್ತಕಗಳಿದ್ರೆ ಮಗುವಿನ ಕಲಿಯುವಿಕೆಯ ದಿಸೆ ಇದೆಯಲ್ಲ ತುಂಬಾ ವೇಗವನ್ನು ಪಡ್ಕೊಳ್ಳುತ್ತೆ ಅಂತ ನಾನು ಅನ್ಕೊಳ್ತೀನಿ. ಈಗ ನಮ್ಮ ತರಬೇತಿ ಸಂಚಿಕೆಗಳಲ್ಲಿ ಸಹ ಶಿಕ್ಷಕರಿಗೆ ಅದೊಂದು ದಿಕ್ಸೂಚಿ ಇದ್ದ ಹಾಗೆ, ಚಿತ್ರಗಳು 100 ಶಬ್ದಗಳನ್ನು ಹೇಳುವಂತಹ ವಿಷಯವನ್ನ ಚಿತ್ರವೊಂದು ಪ್ರತಿನಿಧಿಸುತ್ತೆ ಅನ್ನೋದು ಸತ್ಯವಾಗುತ್ತೆ. ನಿಜವಾಗ್ಲೂ ಶಿಕ್ಷಕರು ಅದನ್ನು ತುಂಬಾ ಅಪ್ಯಾಯಮಾನವಾಗಿ ಸ್ವೀಕರಿಸಿ ಬೋಧನೆಯನ್ನ ಮಾಡಿದ್ದಾರೆ. ಅಂತಹ ಒಂದು ಪ್ರಯೋಗಗಳನ್ನು ನಾನು ಕಂಡಾಗ ತುಂಬಾ ಸಂತೋಷ ಪಡ್ತೇನೆ. ಇನ್ನು ಚಿತ್ರಕಲೆಯನ್ನ ಪ್ರಥಮವಾಗಿ ನಿಮ್ಮನ್ನ ಗುರುತಿಸಿ ಯಾರು ಪ್ರೋತ್ಸಾಹಿಸಿದ್ರು? ನನ್ನ ಚಿತ್ರಕಲೆಯನ್ನ ಪ್ರಥಮವಾಗಿ ಗುರುತಿಸಿ ಪ್ರೋತ್ಸಾಹಿಸಿದವರು ಅಂದ್ರೆ ನನ್ನ ಬಾಗೂರಿನ ಕಾಳೇಶ್ವರರಾವ್ ಅಂತ ಹೇಳಿ. ಇವತ್ತು ಅವರನ್ನ ನಾನು ನೆನಪು ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಪುಟ್ಟ ಹಳ್ಳಿಯಲ್ಲಿ ನಾನು ಚಿತ್ರ ಬರೆಯುವ ನನ್ನ ಚಿತ್ರವನ್ನ ನೋಡಿ ನೀನು ಚಿತ್ರದ ಕಡೆ ಹೆಚ್ಚು ಒಲವು ತೋರು ಅಂತ ಹೇಳಿದವರು ಕಾಳೇಶ್ವರರಾವ್ ಅವರು. ಅಂತವರು ಇವತ್ತು ಈ ದಿಸೆಯಲ್ಲಿ ನಾನು ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಕಾರಣ ಕೂಡ ಅಂತ ಅಂದ್ಕೊಳ್ತೇನೆ ನಾನು. ಅಂದ್ರೆ ಈ ಕಾಳೇಶ್ವರರಾವ್ ಅವರ ಒಂದು ಪ್ರೋತ್ಸಾಹ ನಿಮ್ಗೆ ತುಂಬಾ ಬೆಂಬಲಾಗಿ ನಿಂತುಕೊಳ್ತು ಅಂತ ಅಂದ್ಕೊಳ್ತೇನೆ. ನಿಜವಾಗ್ಲು. ಇನ್ನು ತಾವು ಇಷ್ಟೆಲ್ಲ ಬೇರೆ ಕೆಲಸಗಳ ನಡುವೆ 29 ಪುಸ್ತಕಗಳನ್ನ ಬರೆದಿದ್ದೀರಿ, ಚಿತ್ರ ಪ್ರದರ್ಶನಗಳನ್ನ ಮಾಡ್ತಾ ಬಂದಿದ್ದೀರಿ, ಮಕ್ಕಳಿಗಾಗಿ ಪುಸ್ತಕ ಬರೆದು 2 ಬಾರಿ ಗುರು ಸಾಹಿತ್ಯ ಪ್ರಶಸ್ತಿ ಸಹ ಬಂತು. ಈ ಬರವಣಿಗೆ ಬಗ್ಗೆ ನಿಜವಾಗ್ಲೂ ನನ್ನ ಅನುಭವಗಳನ್ನ ನಾನು ಕಾವ್ಯ ರೂಪಕ್ಕೆ ತರುವ ಪ್ರಯತ್ನಗಳನ್ನ ಮಾಡ್ತೇನೆ. ಮೊದಲು ಭಾವಗೀತೆ ಜಾಸ್ತಿ ಬರಿತಾ ಇದ್ದೆ. ಆಮೇಲೆ ನಮ್ಗೆ ನನ್ನ ಗೆಳೆಯ ದಿವಂಗತ ಹತ್ರಿ ನೀನು ಮಕ್ಕಳಿಗಾಗಿ ಒಂದಷ್ಟು ಏನಾದ್ರೂ ಕೆಲಸ ಮಾಡ್ಬೇಕಲ್ಲ ಅಂತ ಹೇಳಿ ಅಂದಾಗ ನಾನು ಮಕ್ಕಳ ಕಡೆ ಹೆಚ್ಚು ಒಲವನ್ನ ತೋರಿ ಕವಿತೆಗಳನ್ನ ರಚನೆ ಮಾಡ್ತಾ ಹೋಗ್ತೀನಿ. ಇನ್ನೂ ಒಂದು ಕಾರಣ ಅಂದ್ರೆ
ದೊಡ್ಡವರಿಗೆ ಪಾಠ ಹೇಳಲಿಕ್ಕೆ ಆಗಲ್ಲ. ಆದ್ದರಿಂದ ಮಕ್ಕಳಿಗೆ ನಾನು ಒಂದು ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಅಥವಾ ಒಂದು ಮುದದ ಬಗ್ಗೆ, ಮಾಧುರ್ಯದ ಬಗ್ಗೆ, ಅಂದ್ರೆ ಒಂದು ವಿಷಯದ ಬಗ್ಗೆ ಹೇಳೋದು ಅಂದ್ರೆ ಕಾವ್ಯದ ಮುಖಾಂತರ ಹೇಳಲಿಕ್ಕೆ ಹೊರಡ್ತೀನಿ. ಅಂತ ಸಂದರ್ಭಗಳಲ್ಲಿ ಆ ಬರೆದಂತ ಕವಿತೆಗಳಿಗೆ ಸುಂದರವಾದ ಚಿತ್ರಗಳನ್ನು ರಚನೆ ಮಾಡಿ, ಆಮೇಲೆ ಸುಂದರವಾದ ವಿನ್ಯಾಸಗಳನ್ನ ಮಾಡಿ ಆ ಮಕ್ಕಳಿಗೆ ಕೊಡುವ ಪ್ರಯತ್ನ ಮಾಡ್ತೀನಿ. ಈ ಚುಕ್ಕುಬುಕ್ಕು ರೈಲು ಅನ್ನುವಂತಹ ಒಂದು ಮಕ್ಕಳಿಗೆ ಕವಿತೆಗಳು ಬರೆದ್ರಲ್ಲ, ಈ ಅತಿ ಅಂದ ಚಂದದ ಒಂದು ಚಿತ್ರ ಇಷ್ಟಪಡುವಂತಹ ಕವಿತೆಗಳು, ಇದ್ರ ಬಗ್ಗೆ. ಈ ಚುಕ್ಕುಬುಕ್ಕು ರೈಲು ತುಂಬಾ ಅತ್ಯಂತ ಜನಪ್ರಿಯವಾದ ಪುಸ್ತಕ. ಈ ಪುಸ್ತಕದಲ್ಲಿ ನಾನು ತುಂಬಾ ಅತ್ಯಂತ ವಿಶೇಷವಾದ ಚಿತ್ರ ವಿನ್ಯಾಸಗಳನ್ನ ಮಾಡಿದ್ದೀನಿ. ಯಾಕೆಂದ್ರೆ ಮಗುಗೆ ಆ ಚಿತ್ರ ವಿನ್ಯಾಸದ ಮುಖಾಂತರವೇ ಸಂದೇಶವೊಂದನ್ನ ಕೊಡ್ಲಿಕ್ಕೆ ಹೊರಡ್ತೀನಿ. ಬಾಲ್ಯದ ಸಹಜ ಅನುಭವಗಳನ್ನ ಅದರ ಥ್ರೂ ನಾನು ತೋರಿಸ್ಲಿಕ್ಕೆ ಹೊರಡ್ತೀನಿ. ಆಮೇಲೆ ಮಕ್ಕಳಿಗೆ ಆ ಪುಸ್ತಕ ಚಿತ್ರ ವಿನ್ಯಾಸಮಯವಾಗಿದ್ದು ಸರಳ ಪದದ ಕವಿತೆ ಆಗಿದ್ರೆ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿ ಇದೆ ಉಳಿದಿರುತ್ತದೆ. ಅಂತ ಒಂದು ಪುಸ್ತಕದ ಮುಖಾಂತರ ಶೈಕ್ಷಣಿಕವಾಗಿ ಹೆಚ್ಚು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಕಂಡುಕೊಂಡಿದ್ದೇನೆ. ಇನ್ನು ಅಕ್ಷರಕ್ಕೆ ಕವಿತೆ, ಅಕ್ಷರವನ್ನೇ ಚಿತ್ರವನ್ನಾಗಿಟ್ಕೊಂಡು ಚಿಣ್ಣದ ಚಿಲಿಪಿಲಿ ಅನ್ನುವಂತಹ ಕೃತಿಯನ್ನ ಮಾಡ್ತಾರೆ. ಇದು ಇನ್ನೊಂದು ಹೊಸ ಪ್ರಯೋಗ ಅಂತ ಹೇಳ್ಬೋದು. ಯಾಕೆಂದ್ರೆ ನನ್ಗೆ ಕನ್ನಡದ ಬಗ್ಗೆ ತುಂಬಾ ಹೆಚ್ಚಿನ ಕಾಳಜಿ ಅಂತ ಅಂದ್ಕೊಳ್ತೀನಿ. ಅದೇನೋ ನಂಗೆ ಹುಚ್ಚು ಕೂಡ ಇರ್ಬೋದು. ಯಾಕೆಂದ್ರೆ ಈ ಚಿಣ್ಣದ ಚಿಲಿಪಿಲಿಯಲ್ಲಿ ಪ್ರತಿ ಅಕ್ಷರಕ್ಕೆ ನಾನು ಚಿತ್ರ ಬರೀತೇನೆ, ಪ್ರತಿ ಅಕ್ಷರಕ್ಕೆ ಕವಿತೆ ಗಟ್ತಾನೆ. ಇಲ್ಲಿ ನೋಡಿ, ಈಚಲು ಮರದಲ್ಲಿ ಮುಳ್ಳಿನ ಗೆರೆಗಳು ಹಾರ್ತಾ ಇರುತ್ತೆ ಗಾಳಿಲಿ, ಮುಳ್ಳೆ ಅಲ್ಲ ಹಣ್ಣು ಇರುತ್ತೆ ಉತ್ತುತ್ತಿ ಹಣ್ಣಿನ ರೀತಿಯಲ್ಲಿ. ಸಹಜವಾಗಿ ಅದರ ರಿಯಲಿಟಿನ ಒಂದು 4 ಸಾಲುಗಳಲ್ಲಿ ಹಿಡಿದಿಡುವ ಪ್ರಯತ್ನಗಳನ್ನ ಮಾಡ್ತೀನಿ. ಹಾಗೆ ಅಲ್ಲಿ ಚಿತ್ರಗಳಿವೆ. ಆ ಚಿತ್ರಗಳ ಮುಖಾಂತರ ಮಗು ಆ ವಿಷಯವನ್ನ ಹೆಚ್ಚು ಮನದಟ್ಟು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದು ಇಂಥದೊಂದು ಪ್ರಯೋಗವನ್ನ ಕನ್ನಡದಲ್ಲಿ ನಾನು ಪ್ರಥಮವಾಗಿ ಮಾಡ್ತೀನಿ. ಇದರಲ್ಲಿ ಕನ್ನಡದ ಭಾಷೆಯ ಬಗ್ಗೆ, ಪರಿಸರದ ಬಗ್ಗೆ ಒಂದೇ ಕವಿತೆಯಲ್ಲಿ 3 ವಿಷಯವನ್ನ ಹೇಳುವ ಪ್ರಯತ್ನ ಕೂಡ ನಾನು ಮಾಡಿದ್ದೀನಿ. ಅದೊಂದು ಪ್ರಯೋಗ ಕೂಡ ಹೌದು. ಇನ್ನು ಈ ಮಗು ಮತ್ತು ಚಲಿಸುವ ರೇಖೆ, ಮಕ್ಕಳಿಗೆ ಒಂದ್ ರೀತಿ ರೇಖೆಗಳನ್ನು ಬರೆಯೋದು ಅಂದ್ರೆ ತುಂಬಾ ಇಷ್ಟ ಅಂತ ಅಂದ್ಕೊಳ್ತಾನೆ. ನೀವು ಆ ಒಂದು ಶೀರ್ಷಿಕೆಯನ್ನೇ ಕೊಟ್ಟಿದ್ದೀರಿ, ಇದರ ವಿಶೇಷ ಏನಿದೆ? ನಾನು ಈ ಮಗುವಿನ ಮನೋವಿಕಾಸದಲ್ಲಿ ಚಿತ್ರಕಲೆ ಅಂತ ನಾನು ಯಾಕೆ ಬರದೆ ಅಂದ್ರೆ, ಪ್ರತಿ ಮಗುವಿನ ಬಾಲ್ಯ ಭಾರಿ ಅಮೂಲ್ಯವಾದದ್ದು ಅಂತ. ಆ ಮಗುವಿಗೆ ಸಹಜವಾದ ಆಟ ಪಾಠಗಳ ಜೊತೆಗೆ ಈ ಮಗು ಮಾತನಾಡುವ ಮುನ್ನ ಚಿತ್ರ ಬರೆಯುತ್ತೆ. ಯಾಕೆ ಚಿತ್ರ ಬರೆಯುತ್ತೆ? ತನ್ನ ಅನುಭವಗಳನ್ನ ಅಭಿವ್ಯಕ್ತಿಸಕ್ಕೆ ಅದೊಂದು ಮೀಡಿಯಾ ಕೂಡ ಆಗಿರ್ತದೆ. ನೋಡಿ, ಸರಳವಾಗಿ ಬರೆಯುವ ಮಗು ಗೋಡೆಯ ಮೇಲೆಲ್ಲ ಗೀತಾ ಇರ್ತದೆ. ಅಂತ ಒಂದು ಮಗು ಎಷ್ಟು ಸಂತೋಷವಾಗಿರುತ್ತೆ. ಆ ಸಂತೋಷವಾಗಿರುವ ಮಗುವಿನ ಮನಸ್ಥಿತಿ ಕಲಿಯುವಿಕೆಯ ವೇಗವನ್ನ ದ್ವಿಗುಣಗೊಳಿಸಿಕೊಳ್ಳುತ್ತೆ ಅಂತ ನಾನು ಕಂಡುಕೊಂಡಿದ್ದೇನೆ. ಆ ಕಾರಣಕ್ಕೆ ಇಂಥೊಂದು ಪುಸ್ತಕ ಮಾಡ್ತೀನಿ. ಅಂದ್ರೆ ತಂದೆ ತಾಯಿಗಳು ಹೇಗೆ ಆ ಮಕ್ಕಳನ್ನ ಗಮನಿಸಬೇಕು, ಆಮೇಲೆ ಟೀಚರ್ಸ್ ಆ ಮಕ್ಕಳ ಬಗ್ಗೆ ಹೇಗೆ ಗಮನ ಹರಿಸಿ ಅವರಿಗೆ ದಾರಿದೀಪವಾಗಬೇಕು ಅನ್ನೋದನ್ನು ಕೂಡ ನಾನು ಅದರಲ್ಲಿ ಹೇಳ್ತಾ ಹೋಗ್ತೀನಿ. ಆ ಮಗುವಿನ ಪ್ರತಿ ಸ್ಟೇಜ್ಗಳಲ್ಲಿ ನಾವು ಹೇಗೆ ಅವರನ್ನ ಗ್ರಹಿಸಬೇಕು, ಅವ್ರ ಚಿತ್ರವನ್ನ ಹೇಗೆ ಊಹಿಸಬೇಕು, ಅವ್ರ ಜೊತೆ ಹೇಗೆ ಚರ್ಚೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ಅದರಲ್ಲಿ ಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಇನ್ನು ಸುವರ್ಣ ಪುತ್ಥಳಿಯಲ್ಲಿ ಭಾವಗೀತೆಗಳಿಗೆ ಒಂದು ಚಿತ್ರದ ಆಕಾರವನ್ನ ನೀಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಇದರ ಒಂದು ಪ್ರಯತ್ನದ ನಿಮ್ಮ ಅನುಭವ? ಇದು ಸುವರ್ಣ ಪುತ್ಥಳಿ ನನ್ನ ತುಂಬಾ ಮನದ ಅಂದ್ರೆ ಮಧುರ ಭಾವದ ಕಲ್ಪನೆಯ ವಿಹಾರ ಅಂತ ಅಂದ್ರೆ ತಪ್ಪಾಗ್ಲಾರದು ಅಂತ ಅಂದ್ಕೊಳ್ತೇನೆ. ಯಾಕೆಂದ್ರೆ ಈ ಸುವರ್ಣ ಪುತ್ಥಳಿಯಲ್ಲಿ ನಾನು ಸುಂದರವಾದ ಗೀತೆಗಳ ಜೊತೆಗೆ ಕವಿತೆಗಳನ್ನು ಕೂಡ ಬರಿತೀನಿ. ಇಲ್ಲಿ ನೋಡಿ, ಚಿತ್ರಕಾರ ನೆದೆಯ ಒಳಗು ಹೇಗೆ ಚಿತ್ರ ಬರದೆ, ಭಾವ ಬಣ್ಣ ಗೊಟ್ಟ ಹಾಗೆ ಕಣ್ಣನು ಸೆಳೆದೆ, ಕೊಂಚ ಕೂಡ ಸುಳಿವುಗೊಡದೆ ಹೃದಯವ ಹೊಕ್ಕೆ, ಕುಂಚದ ಕೌಶಲದೊಳು ಚೆಲುವೆ ಸೆರೆ ಸಿಕ್ಕೆ. ಇಲ್ಲಿ ಚಿತ್ರಕಾರ ನೆದೆಯ ಒಳಗೂ ಚಿತ್ರ ಬಿಡಿಸುವ ಒಂದು ಒಲವು ಇದೆಯಲ್ಲ, ಅದ್ರ ಬಗ್ಗೆ ನಾನು ಅಲ್ಲಿ ಪಕ್ಕದಲ್ಲೇ ಚಿತ್ರ ಬರಿತೇನೆ. ನನ್ಗೆ 2 ಬಾರಿ ಮುದಗೊಳ್ತೇನೆ. ಅಂದ್ರೆ ಒಂದ್ ಕಡೆ ಕವಿತೆ ಬರೆಯುವಾಗ ಮುದಗೊಂಡ್ರೆ, ಇನ್ನೊಂದು ಕಡೆ ಚಿತ್ರ ಬರೆಯುವಾಗ ಮುದಗೊಳ್ತೇನೆ. ಅಂದ್ರೆ 2 ಬಾರಿ ಮುದಗೊಳ್ಳುವ ಅವಕಾಶ ನಮಗೆ ಈ ರೀತಿಯ ದಿಸೆಯಲ್ಲಿ ಸಿಕ್ಕಿದೆ ಅಂತ ಅನ್ಬೋದು. ಇನ್ನು ರೇಖೆಗಳು ಅಂತಾನೆ ಒಂದು ಕೃತಿ ಬರೀತಿರಲ್ಲ, ಇದಂದ್ರೆ ರೇಖೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಈ ಕೃತಿಯನ್ನು ರಚಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಅಂದ್ರೆ ರೇಖೆಗಳು ಅಂದ್ರೆ ಜನಸಾಮಾನ್ಯ ಚಿತ್ರಗಳನ್ನು ನೋಡ್ಬೇಕಾದ್ರೆ ಅವ್ರಿಗೆ ಚಿತ್ರದ ಬಗ್ಗೆ ಒಂದು ಕಲ್ಪನೆ, ಇದು ಚಿತ್ರವೇ ಅಂತ ಅಂದ್ಕೊಳ್ತಾರೆ. ಆದ್ರೆ ಬಿಂದು ಒಂದು ಚಲಿಸುವಾಗ ಆಕಾರಗಳನ್ನು ಪಡ್ಕೊಳ್ಳುತ್ತೆ, ಆಕಾರ ಶಬ್ದಗಳನ್ನ ಹೇಳುತ್ತೆ, ಶಬ್ದ ಒಂದು ದೃಶ್ಯ ಮಾಧ್ಯಮವನ್ನ ಸೃಷ್ಟಿ ಮಾಡುತ್ತೆ ಅನ್ನೋದು ಚಿತ್ರದ ಮುಖಾಂತರ ಅರಿವಿಗೆ ಬರುತ್ತೆ. ಅಂದ್ರೆ ಪ್ರತಿ ಚಿತ್ರವೂ ಒಂದು ಅಂದ್ರೆ 100 ಪದಗಳು ಹೇಳುವಂತಹ, 100 ವಿಷಯಗಳನ್ನ ಹೇಳುವ ಪ್ರತಿನಿಧಿಯಾಗಿ ಅದು ಜಾಗವನ್ನ
ಪುಸ್ತಕಗಳಲ್ಲಿ ಪಡ್ಕೊಳ್ಳುತ್ತೆ. ಅಂದ್ರೆ ಇಂಥದೊಂದು ಪ್ರಯೋಗವನ್ನ ಬರೆಯುವುದರ ಜೊತೆಗೆ ನಾನು ಅಂದ್ರೆ ನನ್ನ ವಿದ್ಯಾರ್ಥಿ ದೆಸೆಯಿಂದ ಈವರೆಗೂ ನಾನು ಯಾವ ತರದ ಚಿತ್ರಗಳನ್ನ ಬರೆದೆ, ಯಾವ ತರದ ರೇಖಾ ಚಿತ್ರಗಳನ್ನ ಬರೆದೆ, ಈಗ ಕವಿತೆಗಳಿಗಾಗಿ ಯಾವ ತರ ಚಿತ್ರಗಳನ್ನ ಮಾಡ್ತೇನೆ, ಕಥೆಗಾಗಿ ಯಾವ ತರ ಚಿತ್ರಗಳನ್ನ ಮಾಡ್ತೇನೆ, ಅಥವಾ ಸಾಮಾನ್ಯರಿಗೆ ಮಾಡುವಾಗ ಹೇಗ್ ಮಾಡ್ತೀನಿ, ಪಠ್ಯ ಪುಸ್ತಕಕ್ಕೆ ಚಿತ್ರ ಮಾಡುವಾಗ ಹೇಗ್ ಮಾಡ್ತೀನಿ, ಅಂದ್ರೆ ಇವೆಲ್ಲ ವಿಶೇಷವಾಗಿ ಬೇರೆ ಬೇರೆ ರೀತಿಯ ಚಿತ್ರಗಳನ್ನ ನಾನು ಮಾಡ್ತಾ ಹೋಗ್ತೀನಿ. ಯಾಕೆಂದ್ರೆ ಅಂಥದ್ದೊಂದು ಚಿತ್ರದ ಪ್ರಾಕಾರದಿಂದ ನೋಡಿದನಿಗೆ ಆ ವಿಭಿನ್ನತೆ ವೈಶಿಷ್ಟ್ಯತೆ ಗೊತ್ತಾಗ್ತಾ ಬರುತ್ತೆ. ನಿಜವಾಗ್ಲೂ ಚಿತ್ರಕ್ಕೆ ಆ ರೇಖೆಗಳಿಗೆ ವಿಶೇಷತೆ ಇದೆ ಅನ್ನೋದನ್ನ ನಾನು ಈಗಿನ ನನ್ನ ರೇಖೆಗಳಲ್ಲಿ ಭಾವಗೀತೆಗಳು ಅನ್ನೋದರಲ್ಲಿ ಪ್ರಸಿದ್ಧ ಪಡಿಸಿದ್ದೀನಿ. ಅಂದ್ರೆ ಅದಕ್ಕೆ ಅಷ್ಟು ಫೋರ್ಸ್ ಇದೆ, ಅಷ್ಟು ಭಾವ ಇದೆ, ಅಂದ್ರೆ ಅದು ಭಾವದ ತೀವ್ರತೆ ಕೂಡ ಅದಕ್ಕೆ ಇದೆ ಅಂತ ನಾನು ಅದರ ಪ್ರತಿಪಾದಿಸ ಹೊರಟಿದ್ದೀನಿ. ಈಗ ಮಕ್ಕಳ ಮನೋವಿಕಾಸದ ಬಗ್ಗೆ ತಾವು ಅಧ್ಯಯನ ಮಾಡ್ತಿದ್ದೀರಿ ಅಂತ ಕೇಳ್ತಿದ್ದೇನೆ. ನೀವು ಚಿತ್ರ ಕಲಾವಿದರಾಗಿರೋದ್ರಿಂದ ಈ ಚಿತ್ರ ಕಲೆಯಿಂದ ಮಕ್ಕಳ ಮನೋವಿಕಾಸ ಸಾಧ್ಯ ಅಂತ ಭಾವಿಸ್ತೀರಾ? ನಿಜವಾಗ್ಲೂ ಸಾಧ್ಯ. ಯಾಕೆಂದ್ರೆ ಈಗ ಶೈಕ್ಷಣಿಕ ಹಂತದಲ್ಲಿ ಮಕ್ಕಳಿಗೆ ಚಿತ್ರದ ಮುಖಾಂತರ ಮನೋವಿಕಾಸ ಸಾಧ್ಯ ಅನ್ನೋದನ್ನ ನಾನು ಪ್ರೂವ್ ಮಾಡಿದ್ದೇನೆ. ಅದು ನನ್ನ 2-3 ಪುಸ್ತಕಗಳಲ್ಲಿ ಸಹ ನಾನು ಮಾಡಿದ್ದೀನಿ. ಆಮೇಲೆ ನನ್ನ ಕಲಾ ತರಗತಿಗಳಲ್ಲಿ ಆ ಮಕ್ಕಳ ಒಡನಾಟದಲ್ಲಿ ಸಹ ನಾನು ಕಂಡುಕೊಂಡಿದ್ದೀನಿ. ಪ್ರತಿ ಮಗು ನೋಡಿ, ನನ್ನ ಅಧ್ಯಯನ ಸಂದರ್ಭಗಳಲ್ಲಿ ಆ ಮಗು ಚಿತ್ರ ಬರಿತಾ ಇರ್ತದೆ, ಅದು ಈ ಇಹದ ಪ್ರಾಪಂಚಿಕ ಇದನ್ನೇ ಮರೆತು ಬಿಟ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಬರಿತಾ ಇರುತ್ತೆ. ಕೂತು ನಿಂತು ಮಲಗಿ ಬರಿತಾ ಇರುತ್ತೆ. ಎಷ್ಟು ಸಂತೋಷವಾಗಿ ಬರಿತಾ ಇರುತ್ತೆ ಅಂದ್ರೆ ಅದನ್ನ ಹೇಳಲಿಕ್ಕೆ ಆಗ್ಲಾರದು. ಯಾಕೆಂದ್ರೆ ಅವು ಮನದಲ್ಲಿ ಇರುವ ಎಲ್ಲ ಇದೇ ವಿಷಯವನ್ನು ಹೊರಗಡುತ್ತಾ ಹೋಗುತ್ತೆ. ಆಮೇಲೆ ಮಗು ಏನು ತಿಳಿದಿಲ್ಲ ಅನ್ನೋದಕ್ಕಿಂತಲೂ ಅದು ಎಲ್ಲದನ್ನೂ ತಿಳ್ಕೊಂಡಿರ್ತದೆ. ಅಭಿವ್ಯಕ್ತಿಸಕ್ಕೆ ನಾವು ಅವಕಾಶ ಕೊಟ್ಟಿರಲ್ಲ ಅಂತ ಅನ್ಕೊಳ್ತೀನಿ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಗೋಡೆ ಮೇಲೆ ಚಿತ್ರ ಬರೆಯುತ್ತೆ ಮಗು. ಆ ಗೋಡೆ ಮೇಲೆ ಚಿತ್ರ ಬರೆದ್ರೆ ನಮ್ಮ ತಂದೆ ತಾಯಿಗಳೆಲ್ಲ ನಾವೇನಂತೀವಿ, ಅಯ್ಯೋ ನಮ್ಮ ಮಗು ಗೋಡೆ ಹಾಳು ಮಾಡ್ತಾ ಇದೆ ಅಂತ. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕಿಂತಲೂ ಗೋಡೆ ಮುಖ್ಯ ಆಗುತ್ತಾ ಅಂತ. ಗೋಡೆಗೆ ಬಣ್ಣ ಬಳಿಬಹುದು, ಆದ್ರೆ ಮಕ್ಕಳ ಮನಸ್ಸಿಗೆ ಬಣ್ಣ ಬಳಿಲಿಕ್ಕೆ ಸಾಧ್ಯವಾ? ಬಾಲ್ಯ ಮತ್ತೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅಂಥದ್ದೊಂದು ಮಧುರ ಕ್ಷಣಗಳನ್ನು ಬಾಲ್ಯದಲ್ಲಿ ನಾವು ಒದಗಿಸಿಕೊಟ್ರೆ ಮಗು ಮುಂದೆ ಒಂದು ಅದ್ಭುತವಾದ ಒಂದು ಸಾಂಸ್ಕೃತಿಕವಾಗಿ ಅಥವಾ ಒಂದು ನಾಡಿಗೆ ಅಥವಾ ದೇಶಕ್ಕೆ ಕೀರ್ತಿ ತರುವಂತಹ ಮಗು ಆಗ್ಬಹುದು ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ಅದಂತ ಪ್ರಯೋಗವನ್ನ ನಾನು ಪ್ರತಿ ಹಂತಗಳಲ್ಲಿ ಕಂಡವನು. ನಾನು ಒಂದು ಮಗು ಚಿತ್ರ ಬರಿತು ಅಂದ್ರೆ ಅದಕ್ಕೆ ವಿಶೇಷವಾದ ಅರ್ಥವನ್ನ ಹೇಳುತ್ತೆ. ಆ ಚಿತ್ರದಲ್ಲಿ ಆ ಆಕಾರಗಳು ಕಲ್ಪನೆ ಇಲ್ಲದೆ ಇದ್ರು ಅದು ಹೇಳುವ ವಿಷಯಗಳನ್ನ ನೆನೆದಾಗ ನಮ್ಗೆ ತುಂಬಾ ರೋಮಾಂಚನ ಅನ್ಸುತ್ತೆ. ನಾನು ಒಂದು ಮಗುನ ಜೊತೆಲಿ ಇದ್ ಮಾಡ್ಬೇಕಾದ್ರೆ ಒಂದು ಮಗು ನಾನು ಆನೆ ಚಿತ್ರ ಬರೆದಿದೆ, ಅದ್ರ ಮೇಲೆ ಒಂದು ಲೈನ್ ಹಾಕ್ಬಿಟ್ಟು ತೋರಿಸ್ತು ನೋಡು ಅಂತ ಹೇಳಿ. ನಾನು ಹೇಳಿದೆ, ಯಾಕೆ ಲೈನ್ ಹಾಕಿದೆ ಅಂದ್ರೆ ಅದು ಆನೆ ಫಿಶ್ ಕ್ಯಾಚ್ ಮಾಡ್ತಾ ಇದೆ ಅಂತ. ಅಲ್ಲ ಫಿಶ್ ಇಲ್ವಲ್ಲ ಅಂತ ಕೇಳಿದ್ರೆ ಅದು ನೀರಿನ ಒಳಗಡೆ ಇದೆ ಅಂತ ಹೇಳುತ್ತೆ. ಅಂದ್ರೆ ಅಲ್ಲಿ ಮೀನಿಲ್ಲ. ಅಂದ್ರೆ ಮಗುವಿನ ಕಲ್ಪನೆ ಎಷ್ಟು ಬ್ರಾಡ್ ಆಗಿ ಯೋಚನೆ ಮಾಡುತ್ತೆ ಅನ್ನೋದು. ಅಂದ್ರೆ ಇಂಥದ್ದೊಂದು ಹೊಸ ದಿಸೆಯ ಯೋಚನೆಯನ್ನ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೆ ಚಿತ್ರ. ಅಂತಹ ವಿಷಯವು ಮಕ್ಕಳ ಮನದ ವಿಕಾಸಕ್ಕೆ ಪೂರಕ ಅಲ್ವಾ? ಅಂದ್ರೆ ಉಳಿದ ಎಲ್ಲ ವಿಷಯಗಳಿಗೂ ಜೊತೆಲಿ ಸಹ ಸಹಕಾರವನ್ನ ಕೊಡುತ್ತೆ ಚಿತ್ರಕಲೆ. ಅದಕ್ಕೆ ಶೈಕ್ಷಣಿಕವಾಗಿ ಚಿತ್ರಕಲೆಯನ್ನ ಬಳಸೋದು ಅಥವಾ ಅದನ್ನ ಬೆಳೆಸೋದು ಮುಖ್ಯ ಅನ್ಸುತ್ತೆ. ನಮ್ಮ ಮಾತುಕತೆಯನ್ನ ಪ್ರಕಟಣೆಯ ಬಳಿಕ ಮುಂದುವರಿಸೋಣ. ಒಂದು ಪ್ರಕಟಣೆ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು 2007-8ನೇ ಸಾಲಿನ ಸರ್ಕಾರಿ ನರ್ಸಿಂಗ್ ಶಾಲೆಗಳಲ್ಲಿ ಶುಶ್ರೂಷಾ ತರಬೇತಿ ಕೋರ್ಸಿನ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 21/5/2007 ಅರ್ಜಿಯನ್ನು ವಿತರಿಸಲಾಗುವುದು. ಅರ್ಜಿ ವಿತರಿಸುವ ಕೊನೆಯ ದಿನಾಂಕ 6/6/2007. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/6/2007. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, ಆನಂದರಾವ್ ವೃತ್ತ, ಬೆಂಗಳೂರು 560009. ದೂರವಾಣಿ ಸಂಖ್ಯೆ 08022870060. ಬಾಗೂರು ಮಾರ್ಕಂಡೇಯ ಅವರೇ, ನಿಮ್ಮ ಈ ಕಲೆ ಸಾಹಿತ್ಯಕ್ಕೆ ಸ್ಫೂರ್ತಿ ಇರಬೇಕಾದ್ರೆ ಅನೇಕ ವಿಷಯಗಳು ಕಾರಣ ಆಗಿರ್ಬೋದು. ಅದರಲ್ಲಿ ಎಂಥ ವಿಷಯಗಳು ನಿಮ್ಮನ್ನು ಮುದಗೊಳಿಸುತ್ತೆ? ಈಗ ಕಾವ್ಯ ಮತ್ತು ಚಿತ್ರಕ್ಕೆ ನನಗೆ ಸ್ಫೂರ್ತಿ ಅಂದ್ರೆ ಪ್ರಕೃತಿ ಮತ್ತು ಪ್ರೀತಿ. ಸಾಮಾನ್ಯವಾಗೂ ಪ್ರಪಂಚದಲ್ಲಿ ಪ್ರಕೃತಿ ಮತ್ತು ಪ್ರೀತಿಯ ಹೊರತಾಗಿರುವ ಜನಗಳು ತುಂಬಾ ಕಡಿಮೆ ಅಂತ. ಮತ್ತೆ ಆಮೇಲೆ ಉತ್ತಮರ ಸಂಘ ಅಂತ ನಾನು ಅಂದ್ಕೊಳ್ತೇನೆ. ಅಂದ್ರೆ ಅಂತವರ ಒಂದು ಈ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ. ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಕೂಡ ನಿಮ್ಗೆ ಪ್ರೇರೇಪಣೆ ನೀಡಿದ್ದಾರೆ ನಿಜವಾಗ್ಲು. ಯಾಕೆಂದ್ರೆ ಇಂಥದೊಂದು ಸ್ಫೂರ್ತಿಗೆ ಕಾರಣವಾಗುವ ಪ್ರಕೃತಿ ಎಷ್ಟು ಅದ್ಭುತ ಅಲ್ವಾ?
ಮುಂಜಾನೆಯ ಎಡಬಿಸಿಲಲ್ಲಿ ಮಂಜಿನ ಮಣಿ ಸಂತೆ ಮುದಗೊಳುತ್ತಿದೆ ಮಾಂದಳಿದ್ರಲ್ಲಿ ಹೊಸ ಕಂಪಿನ ಕವಿತೆ. ಅಂದ್ರೆ ಈ ತರದ ಒಂದು ಮಾಧುರ್ಯಮಯವಾದ ಅಥವಾ ಸುಂದರ ಸೊಬಗಿನ ಪ್ರಕೃತಿ ಕವಿತೆಗೆ ಸ್ಫೂರ್ತಿ ಆಗ್ಲಾರ್ದೆ, ಕಲಾವಿದನಿಗೆ ಸ್ಫೂರ್ತಿ ಆಗ್ಲಾರ್ದೆ ಸ್ಫೂರ್ತಿ ಆಗುತ್ತೆ. ಆಮೇಲೆ ಈ ಪ್ರೀತಿ ಯಾರನ್ನ ಬಿಟ್ಟಿದೆ ಹೇಳಿ? ಯಾರನ್ನೂ ಬಿಡೋಲ್ಲ. ಅಂತಹ ಪ್ರೀತಿ ಮಧುರವಾದದ್ದು. ಆದ್ರಿಂದ ಅಂತಹ ಮಧುರವಾದ ಪ್ರೀತಿ ಸ್ಫೂರ್ತಿಯಾಗಿದೆ ನಂಗೆ ಅಂದ್ರೆ ತಪ್ಪಾಗ್ಲಾರ್ದು. ಅಂದ್ರೆ ಬೇರೆ ವ್ಯಕ್ತಿಗಳು ಕೂಡ ನಿಮ್ಗೆ ಅನೇಕ ಪ್ರಭಾವ ಬೀರಿದ್ದಾರೆ ಅಂತ? ನಿಜವಾಗ್ಲೂ ನನ್ನ ಈ ಕಾರ್ಯದ ಹಿನ್ನೆಲೆಯಲ್ಲಿ ತುಂಬಾ ಅತ್ಯಂತ ಗಣ್ಯ ವ್ಯಕ್ತಿಗಳು ನನ್ನನ್ನ ಪ್ರಭಾವಿತರನ್ನಾಗಿ ಮಾಡಿದ್ದಾರೆ ಅಂದ್ರೆ ತಪ್ಪಲಾಗಲಾರದು. ನಾನೊಬ್ಬ ತುಂಬಾ ಸಾಮಾನ್ಯ ಅಂತ ನಾ ಭಾವಿಸ್ತೇನೆ. ಅಂದ್ರೆ ಅಸಾಮಾನ್ಯರ ಸ್ಪರ್ಶ ನನ್ನನ್ನ ಹಾಗೆ ಒಂದಷ್ಟು ಕೆಲಸವನ್ನು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಾರದು. ಅಂತ ಅಸಾಮಾನ್ಯರು ನಮ್ಮಲ್ಲಿ ಜಿ.ವಿ. ಹತ್ರಿ ಅಂತ ನಾನು ಅಂದ್ಕೊಳ್ತೀನಿ, ಬಿ.ವಿ. ಶ್ರೀನಿವಾಸ್ ಅಂತ ಹೇಳ್ತೀನಿ, ನಿಟ್ಟೂರು ಶ್ರೀನಿವಾಸ್ ರಾಯರು ಅಂತ ಹೇಳ್ತೀನಿ. ಆಮೇಲೆ ಈ ತರದ ಎಲ್ಲ ವ್ಯಕ್ತಿಗಳ ಸಾಮೀಪ್ಯ, ದೊಡ್ಡರಂಗೇಗೌಡರು ಇರ್ಬೋದು, ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಇರ್ಬೋದು, ವಿ. ಮನೋಹರ ಇರ್ಬೋದು, ಆಮೇಲೆ ಗುಜ್ಜಾರಪ್ಪ ಅವರು ಇರ್ಬೋದು, ಎಂ ಶಿವಕುಮಾರ್ ಇರ್ಬಹುದು. ಹೀಗೆ ನನ್ಗೆ ಗಣ್ಯಾತಿ ಗಣ್ಯರ ಸಾಮೀಪ್ಯ, ಅವರ ಒಡನಾಟ, ಗಾಯಕರ ಗಂಧರ್ವರಂತಹ ಒಡನಾಟ ನನ್ನನ್ನ ಈ ದಿಸೆಯ ಪ್ರೋತ್ಸಾಹಿಸಿದೆ ಅಂದ್ರೆ ತಪ್ಪಾಗ್ಲಾರ್ದು. ನೀವು ಭಾವಗೀತೆಗಳನ್ನ ಸಹ ಬರೀತೀರಿ. ಇದನ್ನ ನಾಡಿನ ಪ್ರಖ್ಯಾತ ಗಾಯಕಿಯರು ಹಾಡಿದ್ದಾರೆ. ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ? ಸಾಮಾನ್ಯಗೂ ಭಾವಗೀತೆಗಳನ್ನ ಅದೇ ಒಂದು ಮನದ ಸ್ಥಿತಿಯಲ್ಲಿ ಅಂದ್ರೆ ನನ್ನ ಅನುಭವವನ್ನ ಅಥವಾ ಕಲ್ಪನೆಯನ್ನ ರೂಪುಗೊಡುವ ಪ್ರಯತ್ನಗಳಲ್ಲಿ ನಾನು ಹಾಗೆ ಮಾಡಿದ್ದೀನಿ. ಇಲ್ಲಿ ಒಂದ್ ಕಡೆ ಭಾವಗೀತೆ ಬರೆಯುವಾಗ ಈಗ ಬರೀತೇನೆ. ಮೇಘ ಗುಡುಗಿ ಮಳೆಯೊಡೆವ ಸಮಯ ಮಿಂಚೆಂಬ ಪ್ರಶ್ನೆ ಏಕೆ, ಮಳೆಯ ಹೊಳೆ ಹರಿಸೆಳವಿನಲ್ಲಿ ಹೊಸತನ್ನು ಹುಡುಕಬೇಕೆ, ಈ ಇಳೆಯು ಹೊಸ ಚೆಲುವಿನಂತೆ ಪ್ರತಿ ಕ್ಷಣವೂ ತೋರಲೇಕೆ, ಹಳೆತದು ಕಳೆತು ಹೊಸ ಕುಡಿಯು ಮಳೆತು ತಳಿರಲೆಯು ಹೊಸ ಸ್ವರವಾಗಬೇಕೆ, ಪ್ರಶ್ನೆಗಳ ಪದದಿ ಹೂ ಮುಳ್ಳುಕಾಯಿ ಪರಿಗಣಿಸಲೆಳಸು ಯಾರಿದರ ತಂದೆ ತಾಯಿ, ಪರಿತ ಪದ ಪರಿಯ ಪದಗಳಲ್ಲಿ ಬರೆಯೇ ಇಡಿಜಿಡಲೇಗೆ ಭಾವ ಸೀಮೆಯದು ಮಾಯೆ, ಏನಿದರ ಗುಟ್ಟು ಅನುಭಾವದೊಗಟು ಬಲ್ಲವರು ಭುವಿಯಲ್ಲಿ ಹರೆ ಹೇಳು, ಏನೇನು ಬೆರೆತು ಹೊಸತೊಂದು ಮಳೆತು ವೈಭವಿಸುವ ಪರಿಯಂತು ಕೇಳು, ಯಾವುದರ ಬದುಕು ಎಲ್ಲಿಹುದೋ ಏನೋ ಹುಡುಕಿದರೆ ಸಿಗುವುದೇನೋ, ಯಾಕೊಲುಮೆಯದುವೆ ಎದೆ ಸದ್ದಿನಂತೆ ಮುದೆಗೊಟ್ಟು ಮಾಡಿತೇನು. ಇದು ಭಾವಗೀತೆಯ ಸಾಲುಗಳು. ಯಾಕೆಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನ ಪ್ರಶ್ನೆ ಮಾಡಿದಾಗ ಆ ವ್ಯಕ್ತಿ ಏನೋ ಇಂಥದೊಂದು ಪ್ರಶ್ನೆಗಳ ಗೊಂದಲದಲ್ಲಿ ಇರ್ತಾನೆ. ಆದ್ರೆ ಕವಿತೆಯ ಸಾಲುಗಳು ರೂಪ ಪಡೆಯುವ ಸಂದರ್ಭ ವಿಶೇಷತೆಯನ್ನು ಪಡ್ಕೊಂಡಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಇಂಥದೊಂದು ಸಾಲುಗಳನ್ನ ನಾನು ಬರೆಯುವಾಗ ಒಬ್ಬ ಲಾಯರ್ ಮನೆಯಲ್ಲಿ ಕೂತಿದ್ದೆ ಅಂತ ಜಂಜಾಟಗಳ ಮಧ್ಯೆ ಕೂತು ಆ ಸಾಲುಗಳನ್ನ ಬರಿತೇನೆ. ರಿಯಲಿ ಆ ಬದುಕಿಗೆ ಏನ್ ಅರ್ಥ ಇದೆ ಅಂತ ಅನ್ಕೊಳ್ತೇನೆ. ಈಗ ಭಾವಗೀತೆಗಳನ್ನು ಬರೀತೀರಿ, ಆದ್ರೆ ಮಕ್ಕಳಿಗಾಗಿ ಕವಿತೆಗಳನ್ನ ರಚಿಸ್ಬೇಕಾದ್ರೆ ಇನ್ನೂ ಸರಳವಾಗಿ ಬರೀತೀರಿ ಅಂತ ಅನ್ಕೊಂಡಿದ್ದೇನೆ. ನಿಜವಾಗಿ ನೀವು ಒಂದು ಒಳ್ಳೆಯ ಪ್ರಶ್ನೆಯನ್ನ ಕೇಳಿದಿರಿ. ಯಾಕೆ ಅಂತ ಹೇಳಿದ್ರೆ ಭಾವಗೀತೆ ಬರೆಯುವನು ಮಕ್ಕಳ ಗೀತೆಗಳನ್ನು ಹೇಗೆ ಬರೀತಾನೆ ಅಂತ. ಅಂದ್ರೆ ಒಂದು ಭಾವಮಯ ಪ್ರಪಂಚ, ಇನ್ನೊಂದು ಬಾಲ್ಯದ ಭಾರಿ ಮುಗ್ಧ ಪ್ರಪಂಚ. ಅಂದ್ರೆ ಈ ಬಾಲ್ಯದ ಮುಗ್ಧ ಪ್ರಪಂಚದಲ್ಲಿ ಕವಿತೆ ಹೇಗಿರ್ಬೇಕು ಅಂದ್ರೆ, ನಾನು ಒಂದ್ ಕಡೆ ಹೇಳ್ತೀನಿ, ನೀಲಿಯ ವಾನಲಿ ಕಾಮನ ಬಿಲ್ಲಿಗೆ ಬಣ್ಣವ ಬಳಿದವರು ಯಾರಮ್ಮ, ಸೂರ್ಯನ ಬಿಸಿಲಲ್ಲಿ ತುಂತುರು ಮಳೆಯಿದೆ ಆದರೂ ಅಳಿಸದು ಹೇಗಮ್ಮ, ಏಣಿಯೇ ಇಲ್ಲದೆ ಆಗಸದಿತ್ತರ ಬಳಿಯಬಹುದೇ ಬಣ್ಣವನು, ಗೋಡೆಯ ಮೇಲೆ ಚಿತ್ರ ಬರೆಯಲು ಹಾಳೆನ್ನುವುದು ಸರಿಯೇ ಹೇಳಮ್ಮ, ಈಗಲೇ ಇಲ್ಲೇ ಕಾಮನ ಬಿಲ್ಲನ್ನು ಬರೆದು ತೋರುವೆ ನೋಡಲಾದರೂ ಬಾರಮ್ಮ, ನನ್ನ ಚಿತ್ರಕ್ಕೆ ಬೆನ್ನನ್ನು ತಟ್ಟುತ್ತಾ ಹೂ ಮುತ್ತನೊಂದನು ನೀಡಮ್ಮ. ಬಾಲ್ಯದ ಸಹಜ ಮಧುರ ಅನುಭವಗಳನ್ನ ಶಿಶು ಕಾವ್ಯದಲ್ಲಿ ಬರಿಬೇಕಾಗುತ್ತೆ. ಯಾಕೆಂದ್ರೆ ಅದು ಏನು ಏರುಪೇರುಗಳಿಲ್ಲದ ಅಥವಾ ಲೆಕ್ಕ ಹಾಕದ ಮನಸ್ಥಿತಿಯ ಒಂದು ಮಧುರ ಕ್ಷಣಗಳಲ್ವಾ. ಆ ಶಿಶು ಸಾಹಿತ್ಯ ಬರೀಬೇಕಾದ್ರೆ ತುಂಬಾ ಆ ವಯೋಮಾನಕ್ಕೆ ಇಳಿದು ಬರೀಬೇಕು. ಭಾವಗೀತೆಯ ಬರೆಯಬೇಕಾದ್ರೆ ಅದೊಂದು ಕಲ್ಪನೆ, ಭಾವ, ಮಧುರತೆಯಲ್ಲಿ ವಿಹರಿಸಿ ಬರೀಬೇಕಾಗುತ್ತೆ. ಇನ್ನು ನೀವು ಚುಕ್ಕಿ ಚಿತ್ರಗಳಲ್ಲಿ ವಿಶೇಷತೆಯನ್ನ ಸಾಧಿಸಿರುವಂತವ್ರು, ಅಂದ್ರೆ ಚುಕ್ಕಿ ಚಿತ್ರಗಳನ್ನ ಬಾಗೂರು ಮಾರ್ಕಂಡಯ್ಯ ಅಂದ್ರೆ ಚುಕ್ಕಿ ಚಿತ್ರ ಕಲಾವಿದ ಅನ್ನೋದು ಮೊದಲನೆಗೆ ಬರುವಂತದ್ದು, ನಿಲ್ಕುವಂತದ್ದು. ಈ ಚಿತ್ರದ ವೈಶಿಷ್ಟ್ಯತೆ ಏನು? ನಾನು ಒಂದ್ ಮಾತು ಮೊದ್ಲು ಹೇಳ್ಬಿಡ್ತೀನಿ. ನಾನು ತುಂಬಾ ಒಂದು ಬಡ ಕುಟುಂಬದಿಂದ ಬಂದಂತವನಾದ್ರಿಂದ ನಾನು ಚುಕ್ಕಿ ಚಿತ್ರವನ್ನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ,
ಇದು ಬರೀ ಕೇವಲ ಇಂಕು ಮತ್ತು ಪೆನ್ನಿಂದ ಆಗೋದು. ಬಣ್ಣಗಳನ್ನು ಕೊಂಡ್ಕೊಳ್ಳೋಕೆ ದುಡ್ಡು ಇರ್ಲಿಲ್ಲಲ್ಲ, ಅದಕ್ಕೆ ನಾನು ಚುಕ್ಕಿ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡು ಚುಕ್ಕಿ ಚಿತ್ರ ಬರೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಚುಕ್ಕಿ ಚಿತ್ರ ವೈಶಿಷ್ಟ್ಯತೆ ಅಂದ್ರೆ ಈ ಹಿಂದೆ ಇತ್ತು ಬಿಂದು ಯೋಜನಾ ಶೈಲಿ ಅಂತ ಹೇಳಿ, ಆದ್ರೆ ರಾಮಾಯಣ ಮಹಾಭಾರತ ಕಾಲಗಳಲ್ಲಿ ಸಹ ಇಂತಹ ಒಂದು ಚಿತ್ರ ಶೈಲಿ ಇತ್ತು. ನಂತರ ಜಾರ್ಜ್ ಸ್ಟುವರ್ಟ್ ನಂತವನು ತುಂಬಾ ಪ್ರಖ್ಯಾತಿಗೊಳಿಸ್ತಾನೆ. ಆದ್ರೆ ನಂತರದ ದಿನಗಳಲ್ಲಿ ಇಂತಹ ಚುಕ್ಕಿ ಚಿತ್ರಗಳನ್ನ ನಾನು ಹಲವಾರು ವ್ಯಕ್ತಿ ಚಿತ್ರಗಳನ್ನ, ಹಲವಾರು ದೃಶ್ಯ ಚಿತ್ರಗಳನ್ನ ನಾನು ಚುಕ್ಕಿ ಚಿತ್ರದಲ್ಲಿ ಸಂಯೋಜನೆ ಮಾಡ್ತಾ ಹೋಗ್ತೀನಿ. ಇದ್ರ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ತುಂಬಾ ತಾಳ್ಮೆಯಿಂದ ಚಿತ್ರ ರಚನೆ ಮಾಡ್ಬೇಕು. ಒಂದು ಚಿತ್ರ ರಚನೆ ಮಾಡ್ಲಿಕ್ಕೆ ಕನಿಷ್ಠ 8 ದಿನಗಳಿಂದ ತಿಂಗಳ ತನಕ ನಾನು ಕಾಲಾವಕಾಶಗಳನ್ನು ತಗೊಳ್ತೀನಿ. ಏಕಾಗ್ರತೆಯಿಂದ ತುಂಬಾ ತಾಳ್ಮೆಯಿಂದ ಕೂತು ಆ ಚುಕ್ಕೆಗಳನ್ನ ಒಂದೊಂದೇ ಚುಕ್ಕೆಗಳನ್ನ ಇಡ್ತೀನಿ. ಒಂದು ಕವಿತೆ ಗಟ್ಟಿದ ಹಾಗೆ ಅಂದ್ರೆ ತಪ್ಪಾಗಲಾರದು ಅಂತ ಅನ್ಸುತ್ತೆ. ಅಂದ್ರೆ ಒಂದು ಏಕಾಗ್ರತೆ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ರೋಟ್ರಿಂಗ್ ಪೆನ್ ಅನ್ನ ಬಳಸ್ತೇನೆ. ಅದು ರೋಟ್ರಿಂಗ್ ಪೆನ್ ಈ ತರದ ಒಂದು ರೋಟ್ರಿಂಗ್ ಪೆನ್ ಆಗಿರ್ತದೆ. ಆಮೇಲೆ ಅದಕ್ಕೆ ರೋಟ್ರಿಂಗ್ ಇಂಕ್ ಅನ್ನ ಬಳಸಿದ್ರೆ ಅದು ವಾಟರ್ ಪ್ರೂಫ್ ಆದ್ರಿಂದ ಯಾವುದೇ ಕಾರಣಕ್ಕೂ ನೀರ್ ಬಿದ್ರೆ ಹೋಗಲ್ಲ. ಆ ಕಾರಣಕ್ಕೆ ಈ ಚುಕ್ಕೆ ಚಿತ್ರಗಳು, ಆಮೇಲೆ ಸಾಮಾನ್ಯರಿಗೆ ರಿಯಲಿ ಗೊತ್ತಾಗುತ್ತಲ್ಲ, ಸಾಮಾನ್ಯನ ಮಟ್ಟಿಗೆ ಕಲೆ ರೀಚ್ ಆಗ್ಲಿಕ್ಕೆ ಇಂತ ಒಂದು ಪ್ರಯೋಗವನ್ನ ಮಾಡ್ತೀನಿ. ನೀವು ಬಾಲ್ಯದಿಂದಲೇ ಚಿತ್ರ ಬರಿತಾ ಇದ್ದೀರಾ ಅಥವಾ ನಿಮ್ಮ ತಂದೆ ತಾಯಿ ಸಂಬಂಧಿಗಳು ಯಾರಾದ್ರೂ ಚಿತ್ರಕಲಾವಿದರಿದ್ರೆ? ನಿಮ್ಗೆ ಆಶ್ಚರ್ಯ ಅನ್ಬಹುದು. ನನ್ನ ತಂದೆ 3ನೇ ತರಗತಿ ಓದಿದವರು, ನನ್ನ ತಾಯಿ ಓದು ಬಾರದವರು. ಅವರು ತುಂಬಾ ಹಳ್ಳಿಗಳು ಅಂದ್ರೆ ಹೇಳ್ಬೋದು. ಬೆಳಗ್ಗೆಯಿಂದ ಸಂಜೆ ತನಕ ಅವರು ಹೊಲಗಳಲ್ಲೇ ಇರುವಂತವ್ರು. ಅಂತವರ ಮಗನಾಗಿ ಹುಡ್ತೀನಿ. ನನ್ನ ಯಾರು ವಂಶಜರು ಸಹ ಚಿತ್ರವನ್ನ ಬರೆದದ್ದು ನನಗೆ ಗೊತ್ತಿಲ್ಲ. ಆದ್ರೆ ನನ್ಗೆ ನಾ ಕಾಳೇಶ್ವರ ಅಂತ ಅವರ ಒಡನಾಟ ನನಗೆ ಲಭ್ಯ ಆದಾಗ, ಸಾಹಿತ್ಯಿಕವಾಗಿ ನನ್ನನ್ನು ತೊಡಗಿಸ್ಕೊಂಡಾಗ, ಅವರ ಸಾಮೀಪ್ಯದಿಂದ ಒಂದಷ್ಟು ನನ್ನ ಬದುಕಿನ ಹೊಸ ದಿಸೆಯನ್ನ ಕಂಡುಕೊಂಡೆ ಅಂದ್ರೆ ತಪ್ಪಾಗ್ಲಾರದು. ಅಂದ್ರೆ ವ್ಯಕ್ತಿ ಎಲ್ಲೇ ಹುಟ್ಟಿದ್ರು ಸಹ ಸತತ ಅಧ್ಯಯನದ ಮುಖಾಂತರ ವಸ್ತುವೊಂದನ್ನು ಕಾಣ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಕಂಡುಕೊಂಡವನು ನಾನು. ನಿಮ್ಮ ಇಷ್ಟೆಲ್ಲ ಕೆಲಸದ ಹಿಂದೆ ಸಹಾಯಕವಾಗಿ ನಿಂತ ಒಂದು ರೀತಿ ಕಾರ್ಯ ಸುಗಮ ಆಗೋದಕ್ಕೆ ಸಹಕರಿಸಿದವರು ಒಬ್ರು ವ್ಯಕ್ತಿ ಇರ್ಲೇಬೇಕಲ್ವಾ? ನಿಜವಾಗ್ಲೂ ಇದ್ದಾರೆ. ಯಾಕೆಂದ್ರೆ ಅವ್ರು ಇಲ್ದೆ ಹೋದ್ರೆ ಇಂತೆಲ್ಲ ಕೆಲಸ ಅಂದ್ರೆ ಇಂತೆಲ್ಲ ಹುಚ್ಚು ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಯಾಕೆಂದ್ರೆ ಇಷ್ಟೆಲ್ಲ ಕೆಲಸಗಳ ಹಿಂದೆ ನನ್ನ ಕೈ ಹಿಡಿದು ಅಥವಾ ನನ್ನ ಸಹಭಾಗಿಯಾಗಿ ಹೆಜ್ಜೆಗಳನ್ನ ಹಾಕ್ತಾ ಇರುವವಳು ಅಂದ್ರೆ ನನ್ನ ಹೆಂಡತಿ ಶ್ರೀಮತಿ ಸ್ನೇಹಲತಾ. ಅವಳು MSc ಇನ್ ಬಾಟ್ನಿ ಮಾಡ್ಕೊಂಡಿದ್ರು ನನಗಾಗಿ, ಅಂದ್ರೆ KS ಮಾಡಿದ್ರು ಸಹ ನನಗಾಗಿ ನನ್ನ ಈ ಕೆಲಸಕ್ಕೆ ಹಿಂಬಾಗಿ ಕಾರ್ಯನಿರ್ವಹಿಸ್ತಾಳೆ. ನಾನು ಮಾಡಿದ ಕವಿತೆಗಳನ್ನ ತಕ್ಷಣ DTP ಮಾಡ್ತಾಳೆ, ಅಥವಾ ಅದರ ಚಿತ್ರ ವಿನ್ಯಾಸ ಮಾಡ್ತಾಳೆ, ಅದಕ್ಕೊಂದು ರೂಪ ಕೊಡ್ತಾಳೆ, ಅದರ ಚರ್ಚೆ ಮಾಡ್ತಾಳೆ, ವಿಮರ್ಶೆ ಮಾಡ್ತಾಳೆ. ಇದು ಸರಿ, ಇದು ಅಲ್ಲ ಎನ್ನ ಮೊದಲ ವಿಮರ್ಶಕಳು ಅವಳೇ ಆಗಿರ್ತಾಳೆ. ಅಂದ್ರೆ ನೇರವಾಗಿ ಮಾತಾಡ್ತಾಳೆ. ಆಮೇಲೆ ಇದು ಹೀಗಿರ್ಬೇಕು, ಹೀಗಿರ್ಬಾರ್ದಾಗಿತ್ತೇನೋ ಅಂತ ನನ್ನ ಜೊತೆಲಿ ಮುಕ್ತವಾಗಿ ಮಾತಾಡಿ, ಆಮೇಲೆ ನನ್ನ ಎಲ್ಲ ಕೆಲಸಗಳ ಈ ಹುಚ್ಚುತನದ ಕೆಲಸಗಳಿಗೆ ಅವಕಾಶ ಮಾಡಿಕೊಡುವ ಅವಳು. ಅಂದ್ರೆ ನನ್ಗೆ ಬೇಕುಗಳನ್ನೆಲ್ಲ ಒದಗಿಸುವ ಅವಳಿಗೆ ನಾನು ನಿಜವಾಗ್ಲೂ ಋಣಿಯಾಗಿದ್ದೀನಿ. ಅವಳಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಸಾಧ್ಯನೆಲ್ಲ ಗೊತ್ತಿಲ್ಲ. ಅವಳು ಕೊಟ್ಟ ನಿಜದ ಕವಿತೆ ಒಂದು ಸೂರ್ಯ, ನನ್ನ ಮಗ ಪುಟ್ಟ ಸೂರ್ಯ. ಅಂದ್ರೆ ನನ್ನ ಶ್ರೀಮತಿ ಈ ಪ್ರಚಾರ ಬಯಸಿದವಳು ಅಂದರೆ ತಪ್ಪಾಗ್ಲಾರ್ದು ಅಂತ ನಾನು ಅಂದ್ಕೊಳ್ತೇನೆ. ಬಟ್ ನನ್ನ ಹಿನ್ನೆಲೆಯಾಗಿ ಸಾಕಷ್ಟು ಕೆಲಸವನ್ನ ನಿಭಾಯಿಸುವ ಅವಳು ನನ್ನ ಸ್ಫೂರ್ತಿ ಮತ್ತು ನನ್ನ ಗೈಡ್ ಕೂಡ ಅಂತ ಅಂದ್ಕೊಂಡ್ರೆ ತಪ್ಪಾಗ್ಲಾರ್ದು. ಇನ್ನು ಈ ಕನ್ನಡ ಕಲಿಯುವವರೆಗಾಗೇನೆ ಕನ್ನಡದ ಮಕ್ಕಳಿಗಾಗಿ ಮನದ ವಿಕಾಸಕ್ಕೆ ಕನ್ನಡ ಸೌರಭ ಎಂಬ ತಂತ್ರಾಂಶವನ್ನ ತಾವು ತಯಾರಿಸಿದ್ದೀರಿ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಬೇಕು ಅಂತ ಅನಿಸ್ಕೊಳ್ತೇನೆ. ನಾನು ಒಂದು ವಿಶೇಷವನ್ನ ಹೇಳ್ತೀನಿ. ನನಗೇನೋ ಮೊದ್ಲಿಂದನೂ ಕನ್ನಡದ ಬಗ್ಗೆ ವಿಶೇಷ ಕಾಳಜಿ. ಏನ್ ಕಾಳಜಿ ಅಂದ್ರೆ ಈ ಕನ್ನಡಕ್ಕಾಗಿ, ಈ ಕನ್ನಡದ ನೆಲಕ್ಕಾಗಿ ಏನಾದ್ರೂ ಮಾಡ್ಬೇಕು ಅಂತ. ಒಂದ್ ಕಡೆ ಬರಿತೀನಿ, ಎದೆಯಲ್ಲಿ ಹೊರಹೊಮ್ಮಲ್ಲಿ ಕನ್ನಡದ ಹಾಡು, ಕಣ್ಣೆವೆ ಹರಿವನಕವು ಬೆಳೆಯಲಿ ಕರುನಾಡು, ಕನ್ನಡದ ಭೂಮಿ ಇದು ಸ್ವರ್ಗಕ್ಕೆ ಸಮನಹುದು, ಕಾವೇರಿ ನದಿಯ ನೀರು ದೇವಗಂಗೆಯಹುದು ಅಂತ ಹೇಳುವ ನಾನು ಕನ್ನಡಕ್ಕಾಗಿ ಏನಾದ್ರೂ ಮಾಡ್ಬೇಕು, ಕನ್ನಡಿಗರಲ್ಲದವರು ಸಹ ಕನ್ನಡ ಕಲೀಲಿಕ್ಕೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಈ ಕನ್ನಡ ಸೌರಭ ಒಂದು ಸಾಫ್ಟ್ವೇರ್ ಅನ್ನ ತಯಾರು ಮಾಡಿದ್ದೀನಿ. ಇಲ್ಲಿ ಹೆಂಗ್ ಗೊತ್ತಾ, ಇಲ್ಲಿ ಒಂದು ಮಗು ಇರ್ಬೋದು ಅಥವಾ ಕನ್ನಡ ಭಾರತ ಇರ್ಬೋದು, ಈ CD ಹಾಕೊಂಡ್ರೆ ಐಕಾನ್ ಥ್ರೂ ಇಡೀ ಕನ್ನಡವನ್ನ ಕಲ್ತ್ಬಿಡ್ಬೋದು ಅಂತ. ಆಮೇಲೆ ಅದ್ರ ಜೊತೆಗೆ ಮಕ್ಕಳ ಮೆಂಟಲ್ ಡೆವಲಪ್ಮೆಂಟ್ಗೋಸ್ಕರನೇ ನಾನು ಇಲ್ಲಿ ವಿಶೇಷ ಪ್ರಯೋಗಗಳನ್ನ ಮಾಡ್ತೀನಿ. ಅದರ ಎಲ್ಲ ವಿಶೇಷತೆ ನೀವು ಆ CD ತಗೊಂಡಾಗ ನಿಮ್ಗೆ ಲಭ್ಯ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದ್ರೆ ಅದು ನನ್ನ ಸತತ 2003ನೇ ಇಸವಿಯಿಂದ ಈವರೆಗೂ ನಾನು ಮಾಡಿದ ಕೆಲಸ, ಅದು ಒಟ್ಟು ಕೆಲಸ. ಅಂದ್ರೆ ವಿಶೇಷವಾಗಿ ಅಂದ್ರೆ ಕನ್ನಡಕ್ಕೆ ಒಂದು ಮಾಧುರ್ಯ ಇದೆ, ಒಂದು ಸತ್ವ ಇದೆ, ಒಂದು ಅಂತಹ ಒಂದು ಇದು ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಈ ಮಣ್ಣಿನ ನೆಲದ ಗುಣವೇ ಹಾಗೆ ಅಲ್ವಾ, ಇಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರು ನಾನು ಅಂತ ಸಹೃದಯವಂತರು ಅಂತ ನಾನು ಭಾವಿಸ್ತೇನೆ. ಇನ್ನು ನಿಮ್ಮ ಪ್ರಖ್ಯಾತ ವರ್ಣಚಿತ್ರಗಳಲ್ಲಿ ಬೇರುಗಳ ಬಗ್ಗೆ ಏನೋ ನಿಮ್ಗೆ ಮಮತೆ ಮಮಕಾರ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಆ ಚಿತ್ರಗಳಲ್ಲೆಲ್ಲ ಬೇರುಗಳನ್ನ ಗಮನಿಸ್ತೇವೆ. ಏನಿದ್ರ ವಿಶೇಷ?
ನಮ್ಗೆ ಈ ಸ್ವಲ್ಪ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಇದೆ. ಅಂದ್ರೆ ನಾವು ಪರಿಸರದ ವಿನಾಶ ಆಯ್ತು ಅಂದ್ರೆ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಮನಸ್ಸಿನ ಒಳಗಡೆ ಇರುವ ಬೇರು ಮತ್ತು ಪರಿಸರದ ಬೇರು, ಈ ಎರಡು ಬೇರುಗಳಂದ್ರೆ ಈ ಎರಡು ವೈರುಧ್ಯಗಳನ್ನ ಒಟ್ಟುಗೂಡಿಸಿ ನಾನು ಬೇರುಗಳಂತ ಚಿತ್ರಸರಣಿ. ವರ್ಣಚಿತ್ರಗಳಲ್ಲಿ ಯಾವ್ಯಾವ ವರ್ಣಚಿತ್ರಗಳನ್ನು ಮಾಡ್ತೇನೆ? ನಾನು ವ್ಯಕ್ತಿ ಚಿತ್ರಗಳನ್ನ ಮಾಡ್ತೇನೆ, ಆಮೇಲೆ ದೃಶ್ಯ ಚಿತ್ರಗಳನ್ನ ಮಾಡ್ತೇನೆ, ಆಮೇಲೆ ಲೈಫ್ ಚಿತ್ರಗಳನ್ನ ಮಾಡ್ತೇನೆ. ಹೀಗೆ ವೈವಿಧ್ಯಮಯವಾದ ಚಿತ್ರಗಳನ್ನ ಮಾಡ್ತಾ ಹೋಗ್ತೇನೆ. ಇದರಲ್ಲಿ ನೀವು ಸಾಮಾನ್ಯವಾಗೂ ಈ ವರ್ಣಚಿತ್ರಗಳಲ್ಲಿ ತೈಲ ವರ್ಣಚಿತ್ರಗಳು, ಜಲವರ್ಣ ಚಿತ್ರಗಳು, ಆಮೇಲೆ ಮಿಕ್ಸ್ ಮೀಡಿಯಾ ಅಂತ ಅಂದ್ರೆ ಮಿಶ್ರ ಮಾಧ್ಯಮಗಳಿಂದ ಮಾಡಿದ ಚಿತ್ರಗಳನ್ನ ಮಾಡ್ತಾ ಹೋಗ್ತೀನಿ. ಈ ಬೇರುಗಳು ಅತ್ಯಂತ ಜನಪ್ರಿಯ ಆಗಿದ್ದು ಅವುಗಳ ವೈಶಿಷ್ಟ್ಯಪೂರ್ಣ ರಚನೆಯಿಂದ, ಅಂದ್ರೆ ಅದು ನನ್ನ ಮನಸ್ಸಿನ ಸ್ಥಿತಿಯನ್ನ ಅವಲಂಬಿಸಿ ವರ್ಕ್ ಮಾಡಿದ್ಮೇಲೆ, ಆಮೇಲೆ ಅದಕ್ಕೆ ಒಂದಷ್ಟು ಕುಸಿರಿ ಕೆಲಸ ಮಾಡಿದೀನಿ. ಅದಕ್ಕೆ ನನ್ನ ಪೆನ್ ಮುಖಾಂತರ ಕುಸಿರಿ ಕೆಲಸ ಮಾಡಿದ್ಮೇಲೆ ಆ ಚಿತ್ರ ತುಂಬಾ ಯಶಸ್ಸನ್ನ ಪಡ್ಕೊಳ್ತು ಅಂತ ಹೇಳ್ಕೊಳ್ತೇನೆ. ಈಗ ಒಬ್ರು ಒಂದು ಪ್ರಕಾರದಲ್ಲಿ ಮಾತ್ರ ಪಳಗಬಹುದು ಅಂತಾರೆ, ಆದ್ರೆ ತಾವು ಭಾವಗೀತೆ, ಶಿಶುಗೀತೆ, ಮಲ್ಟಿಮೀಡಿಯಾ, ಚುಕ್ಕಿ ಚಿತ್ರ, ರೇಖಾಚಿತ್ರ, ಈ ವ್ಯಕ್ತಿ ಚಿತ್ರ, ಈ ವ್ಯಂಗ್ಯ ಚಿತ್ರ, ಇಷ್ಟೊಂದು ವಿವಿಧ ಪ್ರಕಾರಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಸಾಮಾನ್ಯವಾಗೂ ನಮ್ಗೆ ಈ ಪ್ರಶ್ನೆಯನ್ನ ಪ್ರತಿಯೊಬ್ರು ಕೇಳ್ತಾರೆ, ನಿಮ್ಗೆ ಇದಕ್ಕೆಲ್ಲ ಹೇಗೆ ಸಮಯ ಸಾಕಾಗುತ್ತೆ ಅಂತ ಹೇಳಿ. ನಾನು ಅಂದ್ಕೊಳ್ತೀನಿ ಇನ್ನೂ ಸ್ವಲ್ಪ ಸಮಯ ಇದ್ರೆ ನಂಗೆ ಬೇರೆ ಏನಾರ ಕಲೀಲಿಕ್ಕೆ ಸಾಧ್ಯತೆ ಆಗ್ತೈತೇನೋ ಅಂತ. ಬಟ್ ನಾನು ಚಿತ್ರ ಬರೆಯುವಾಗ್ಲೇ ಕಾವ್ಯ ಕಟ್ತೀನಿ, ಚಿತ್ರ ಬರಿತಾ ಇರ್ತೀನಿ, ನನ್ನ ಕೈ ಚಿತ್ರ ಬರಿತಾ ಇರ್ತದೆ, ಮನಸ್ಸು ಕಾವ್ಯದ ಸಾಲುಗಳನ್ನ ನೆನಪು ಮಾಡ್ಕೊಳ್ತಾ ಇರುತ್ತೆ. ಚಿತ್ರ ಬರಿತಾ ಇರ್ಬೇಕಾದ್ರೆ ಅಲ್ಲಿ ಒಂದೆರಡು ಚರಣವನ್ನು, ಪಲ್ಲವಿಯ ಸಾಲುಗಳನ್ನು ಬರ್ಕೊಳ್ತಾ ಹೋಗ್ತೀನಿ. ಇದು ನನ್ಗೆ ಒಂದು ಮಲ್ಟಿ ವರ್ಕ್ ಆಗ್ತಾ ಹೋದ್ರೆ, ಆಮೇಲೆ ಹೀಗೆ ಅಂದ್ರೆ ಈ ತರದ ಕಾನ್ಸೆಪ್ಟ್ ಗಳನ್ನ ಯೋಚನೆ ಮಾಡ್ತೀನಿ. ನಾನು ಕವಿತೆ ಬರೆದ್ರು ಸಹ ಅಲ್ಲಿ ಭಾಷೆಯ ಬಗ್ಗೆ, ಗಣಿತದ ಬಗ್ಗೆ, ಪರಿಸರದ ಬಗ್ಗೆ ಯೋಚನೆ ಮಾಡ್ತೀನಿ. ಒಂದೇ ಕವಿತೆಯಲ್ಲಿ 3 ವಿಷಯವನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ. ಅದೇ ನೋಡಿ, ನೀಲಿಯ ಬಾನಲ್ಲಿ ಕಾಮನ ಬಿಲ್ಲಿಗೆ ಬಣ್ಣವ ಬಳಿದವರು ಯಾರಮ್ಮ ಅಂತಂದ್ರೆ ಇಲ್ಲಿ ಬೆಳಕಿನ ವಕ್ರೀಭವನ ಕ್ರಿಯೆಯನ್ನು ಕೂಡ ಸಹ ನಾನು ವೈಜ್ಞಾನಿಕವಾಗಿ ಯೋಚನೆ ಮಾಡ್ಲಿಕ್ಕೆ ಬರ್ತೀನಿ. ಮತ್ತೆ ತೀರಾ ಹಳ್ಳಿಗಿನಾದ ನಾನೇನ್ ಮಾಡ್ತೀನಿ ಗೊತ್ತಾ, ಪಟ್ಟೆಯ ಗೋಲಿಯ ಪಂದ್ಯವನ್ನು ಆಡಲು ಬರುವಯ್ಯ ನನ್ನೊಡನೆ, 10 ಗೋಲಿಗಳಿವೆ ನನ್ನಲ್ಲಿ 20 ಮಾಡುವ ಗೆಲುವಲ್ಲಿ, ಬರೆ ಬರೆ ಮಣ್ಣಲ್ಲಿ ಪಟ್ಟೆ ಗೋಲಿ ಸೋತರೆ ನೀನೇ ಕೆಟ್ಟೆ, ಲೆಕ್ಕ ಹೇಳಲಿಕ್ಕೆ ಹೋಗ್ತೀನಿ ನಾನು. ಇನ್ನೊಂದ್ ಕಡೆ ಹೇಳ್ತೀನಿ, ನೀಲಿ ಮೋಡವೆ ಮೋಡವೆ ಓಡುವೆ ಏತಕ್ಕೆ, ಕಾಣಿಸದೇನೆ ನನ್ನೂರು, ಒಲುಮೆಯಲ್ಲೊಮ್ಮೆ ನಗೆ ಮಳೆ ಸುರಿಸು ಹಸಿರಾಗಲಿ ಹೊಸ ನನ್ನೂರು. ಮುಗ್ಧ ಮಗುವಿನ ಮನಸ್ಸನ್ನ ನಾನು ಅದನ್ನ ಎಂಜಾಯ್ ಮಾಡ್ತೀನಿ. ಅಂದ್ರೆ ಎಲ್ಲೇ ಇದ್ರು ಅಥವಾ ಎಲ್ಲೇ ಕೂತಿದ್ರು ನನ್ಗೆ ಈ ಕಾವ್ಯ, ಚಿತ್ರ ರಚನೆ ಇದೊಂದು ಯೋಚನೆ, ಅಂದ್ರೆ ಕೆಲಸ ಮಾಡೋದು ಅಂದ್ರೆ ಖುಷಿ. ಆ ಕೆಲಸ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ದೆವ್ವದ ತರ ಆಗ್ಬಿಡ್ತೇನೆ ನಾನು, ಅನ್ಸ್ಬಿಡ್ತೇನೆ ನಂಗೆ. ಆ ಕೆಲಸ ಇರ್ಬೇಕು, ನಿರಂತರವಾಗಿ ಏನಾದ್ರೂ ಒಂದು ಕೆಲಸದಲ್ಲಿ ನಾನು ತೊಡಗಿಸ್ಕೊಂಡಿದ್ರೆ ನಾನು ಮಾರ್ಕಂಡೆಯಾಗಿ ಉಳಿದಿರ್ತೀನಿ ಅಂತ ಅಂದ್ಕೊಳ್ತೇನೆ. ಇನ್ನು ಈಗ ನೀವು ಇದುವರೆಗೆ ಈ ಚಟುವಟಿಕೆಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಿ, ಆದ್ರೆ ಮುಂದೆ ಏನೇನೋ ಮಾಡ್ಬೇಕು ಅಂತ ಆಸೆ ಆಕಾಂಕ್ಷೆಗಳಿರುತ್ತೆ, ಅದ್ಯಾವುದು? ನಿಜವಾಗ್ಲೂ ಒಂದು ಮಾತು ಸತ್ಯವಾಗಿ ಹೇಳ್ತೀನಿ, ನಮ್ಗೆ ಈ ವಯೋಮಾನಕ್ಕೆ ನಾನು ರೀಚ್ ಆಗಿದ್ಮೇಲೆ ನಾನು ಅಂದ್ಕೊಳ್ಳೋದು ಏನಾದ್ರೂ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು, ಸಣ್ಣ ಪುಟ್ಟದಾಗಿ ಏನಾದ್ರೂ ಮಾಡ್ಬೇಕು ಅಂತ. ನಾನು ಮುಂದಿನ ಕನಸು ಮತ್ತು ಏನು ಅಂದ್ರೆ, ನನ್ನ ಮಕ್ಕಳ ಜೊತೆಲಿ, ಆ ಮಕ್ಕಳ ಮನದ ವಿಕಾಸದ ಜೊತೆಯಲ್ಲಿ, ಅಂದ್ರೆ ಮಕ್ಕಳ ಮನದ ವಿಕಾಸಕ್ಕೋಸ್ಕರ ಏನಾದ್ರೂ ನನ್ನ ಅತ್ಯಲ್ಪ ಸೇವೆಯನ್ನ ಮಾಡ್ಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಹಾಗೆ ಮಕ್ಕಳ ಮನೋವಿಕಾಸದಲ್ಲಿ ಲಲಿತ ಕಲೆಗಳು ಅಂತ ಒಂದು ಅಧ್ಯಯನದ ದಿಸೆಯಲ್ಲಿ ಸಾಕ್ತಾ ಇದ್ದೀನಿ. ಅದನ್ನ ನನ್ನ ಮುಂದಿನ ಗುರಿಯಾಗಿ ನಾನು ಭಾವಿಸ್ತೇನೆ. ನಿಜವಾಗ್ಲೂ ಅದೊಂದು ನನ್ನ ಮಹತ್ವದ ಗುರಿ ಕೂಡ ಹೌದು. ಅಂದ್ರೆ ನೀವು ಒಬ್ಬ ಕಲಾವಿದರಾಗಿ ಮಕ್ಕಳ ಮನಸ್ಸನ್ನ ಅರ್ಥಕೊಳ್ಳೋರ ಆ ಒಂದು ಪ್ರಯತ್ನ ಮಾಡೋರಾಗಿ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಬಯಸ್ತಾರೆ? ನಿಜವಾಗ್ಲೂ, ಯಾಕಂದ್ರೆ ತಂದೆ ತಾಯಿಗಳು ಪ್ರತಿ ಮಗುವಿನ ಬಾಲ್ಯದಲ್ಲಿ ಆ ಮಗುವಿಗೆ ಸಹಜವಾಗಿ ಇರ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಆ ಮಗುವಿನ ಒಡನಾಟದಲ್ಲಿ, ಆ ಮಗುವಿನ ಜೊತೆಲಿ ನೀವು ಆ ಕ್ಷಣಗಳನ್ನ ಕಳಿಬೇಕು. ಈ ಕಳಿದೆ ಹೋದ್ರೆ ಏನಾಗುತ್ತೆ ಹೇಳಿ, ತುಂಬಾ ನಾವು ಅಂತ ಅತ್ಯಮೂಲ್ಯವಾದ ಕ್ಷಣಗಳನ್ನ ಕಳ್ಕೊಂಡ್ಬಿಡ್ತೀವಿ ಅಂತ ಅನ್ಸುತ್ತೆ ನಂಗೆ. ನಾನು ಒಂದ್ ಕಡೆ ಹೇಳ್ತೀನಿ, ಬಾನ ಚುಕ್ಕೆಗೆಂದು ಬಂದು ನನ್ನೊಡನಿದೆ ಭುವಿಯಲ್ಲಿ, ಬೆಳಕೇ ಬೆಳಕು ನನ್ನಲ್ಲಿಂದು ಬೆಳದಿಂಗಳ ತೆರದಲ್ಲಿ, ಪುಟ್ಟ ಬೆರಳು ಪುಟ್ಟ ಕೊರಳು ಪುಟ್ಟನೆ ಕೈಕಾಲು, ಪಠಿಸುವಂತ ತುಟಿಗಳೆರಡು ಸುರಿಸುವವೇ ಜೊಲ್ಲು, ನಿದಿರೆಯಲ್ಲೂ ಅಳುವ ನಗುವ ದೇವರೊಡನೆ ಆಟ, ಚೀಪುವ ನೀವ ಬೆರಳುಗಳನ್ನೇ ಮಧುರ ಸವಿಯೂಟ. ಇಂಥ ಮಧುರ ಕ್ಷಣಗಳನ್ನ ಕಳ್ಕೊಂಡ್ಬಿಡ್ತೀವಲ್ವಾ. ಆದ್ರೆ ಆ ಮಗುಗೆ ಆ ಮಧುರ ಕ್ಷಣಗಳನ್ನ ಕೊಟ್ರೆ ಆ ಮಗು ನಿಜವಾಗ್ಲೂ ಹೆಚ್ಚು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಹೀಗೆ ತಂದೆ ತಾಯಿಗಳು, ಅದರಲ್ಲಿ ಶಿಕ್ಷಕರಾಗ್ಲಿ, ಆ ಮಕ್ಕಳನ್ನ ದೇವ್ರ ಕಂಡಾಗೆ ಕಾಣೋದು ಧರ್ಮ ಅಂತ ನಾನು ಭಾವಿಸ್ತೇನೆ. ಬಾಗೂರು ಮಾರ್ಕಂಡೇಯ ಅವರೇ, ತಮ್ಮ ಜೀವನದ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಇನ್ನು ಮುಂದೆ ರೈತರಿಗೆ ಮಾಹಿತಿ.
ಕೃಷಿ ಬೆಳೆಗಳ ನಡುವೆ ತೋಟಗಾರಿಕೆ ಬೆಳೆ. ಕೃಷಿ ಬೆಳೆಗಳಲ್ಲಿ ಮಿಶ್ರ ಬೆಳೆಗಳಾಗಿ ತರಕಾರಿ ಬೆಳೆಗಳನ್ನು ಯೋಜಿಸಿ ಬೆಳೆಯಬಹುದು. ಉದಾಹರಣೆಗೆ, ಕಬ್ಬಿನಲ್ಲಿ 2 ಸಾಲುಗಳ ನಡುವೆ ತಿಂಗಳ ಹುರುಳಿ, ಸೋಯಾ ಅವರೆ, ಉದ್ದು ಬೆಳೆಗಳಲ್ಲದೆ ಹೆಬ್ಬಾಳ ಅವರೆ, ಮೂಲಂಗಿ, ಕ್ಯಾರೆಟ್ ಮುಂತಾದ ತರಕಾರಿ ಬೆಳೆಗಳನ್ನೂ ಸಹ ಬೆಳೆಯಬಹುದು. ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚುವುದರ ಜೊತೆಗೆ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಸಹಕಾರಿಯಾಗುತ್ತದೆ. ತೊಗರಿ ಬೆಳೆ ಒಂದು ದೀರ್ಘಾವಧಿ ಬೆಳೆಯಾಗಿರುವುದರಿಂದ ಉತ್ತಮ ಫಲವತ್ತತೆ ಇರುವ ಖುಷ್ಕಿ ಜಮೀನಿನಲ್ಲಿಯೂ ಈ ಬೆಳೆಯ 2 ಸಾಲುಗಳ ನಡುವೆ ಅಲ್ಪಾವಧಿಯಲ್ಲಿ ಕೊಯ್ಲಾಗುವಂತಹ ಹುರುಳಿ, ಈರುಳ್ಳಿ, ಬೆಂಡೆ ಮುಂತಾದ ಬೆಳೆಗಳನ್ನು ಬೆಳೆಯಲು ಸಾಧ್ಯವಿರುತ್ತದೆ. ರಾಜ್ಯದ ಕಪ್ಪು ಮಣ್ಣಿನ ಪ್ರದೇಶಗಳಲ್ಲಿ ಬಿತ್ತನೆ ಮಾಡುವ ಹತ್ತಿ ಬೆಳೆಯ ನಡುವೆ ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯುವುದು ಲಾಭದಾಯಕವಾಗಿದೆ. ಇದೇ ರೀತಿ ಜೋಳದ ಬೆಳೆಯಲ್ಲಿ ತೊಗರಿ, ಸೂರ್ಯಕಾಂತಿಯಲ್ಲಿ ತೊಗರಿ, ನೆಲಗಡಲೆ ಬೆಳೆಯಲ್ಲಿ 2 ಸಾಲು, ಜೋಡಿ ಸಾಲು ತೊಗರಿ ಮುಂತಾದ ಬೆಳೆಗಳನ್ನು ಅಕ್ಕಡಿ ಬೆಳೆಯಾಗಿ ಇಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಲು ಕೋರಿದೆ. ದಿನಚರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪಿ.ಬಿ. ದುತ್ತರಗಿ ಅವರೊಂದಿಗೆ ಮನೆಯಂಗಳದಲ್ಲಿ ಮಾತುಕತೆ. ಸ್ಥಳ ನಯನ ಸಭಾಂಗಣ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು. ಸಮಯ ಸಂಜೆ 4 ಗಂಟೆಗೆ. ಸುನಾಮಿ ದುರಂತ ಕುರಿತ ವರ್ಣಚಿತ್ರ ಪ್ರದರ್ಶನ. ಸ್ಥಳ ಕರ್ನಾಟಕ ಚಿತ್ರಕಲಾ ಪರಿಷತ್, ಕುಮಾರಕೃಪಾ ರಸ್ತೆ, ಬೆಂಗಳೂರು. ಸಮಯ ಬೆಳಿಗ್ಗೆ 11ಕ್ಕೆ. ಚಿತ್ರನಟ ಲೋಕೇಶ್ ಹುಟ್ಟುಹಬ್ಬದ ನೆನಪಿನಲ್ಲಿ ನಾಟಕ ಕಾಕನಕೋಟೆ. ಸ್ಥಳ SSMRV ದಂತ ಕಾಲೇಜು, ಜೆಪಿ ನಗರ, ಬೆಂಗಳೂರು. ಸಮಯ ಸಂಜೆ 6:30ಕ್ಕೆ. ವೀಕ್ಷಕರೇ, ನಾಳಿನ ಬೆಳಗು ಕಾರ್ಯಕ್ರಮದ ಗಣ್ಯ ಅತಿಥಿ ವಿಧಾನ ಪರಿಷತ್ ಸದಸ್ಯರಾದ HS ಶಿವಶಂಕರ್ ಅವರು. ಇಲ್ಲಿಗೆ ಇಂದಿನ ಬೆಳಗು ಕಾರ್ಯಕ್ರಮ ಮುಕ್ತಾಯ ಆಯಿತು. ನಮಸ್ಕಾರ.